ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ SR ಎಜುಕೇಷನ್ ಚಾನಲ್. ಈ ದಿನ ನಾವು TET 2022ಕ್ಕೆ ಸಂಬಂಧಿಸಿರುವ ಹಾಗೆ ನಿಮ್ಮ ಪರೀಕ್ಷಾ ತಯಾರಿಗೆ ಮಹತ್ವಪೂರ್ಣವಾದಂತಹ ಅಭ್ಯಾಸಗಳ ಒಂದು ಸಿರೀಸಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 1 ಆಧಾರಗಳು ಮತ್ತು ಅದೇ ರೀತಿಯಾಗಿ ಅಧ್ಯಾಯ 2 ಭರತ ವರ್ಷ. ಓಕೆ, ಈ ಎರಡೂ ಅಧ್ಯಾಯಗಳನ್ನು ಅಭ್ಯಾಸ ಮಾಡೋಣ ಈ ದಿನದ ಕ್ಲಾಸಲ್ಲಿ. ಓಕೆ, ಇದು ಪರಿಷ್ಕೃತ ಪಠ್ಯಕ್ರಮ ಆಧಾರಿತ ಮಾಹಿತಿಗಳು. ಓಕೆ, ಇಂಪಾರ್ಟೆಂಟ್ ಆಗತ್ತೆ ನಿಮ್ಮ ಒಂದು TET ಪರೀಕ್ಷೆಗೆ. ಹಾಗಾದರೆ ಬನ್ನಿ ತರಗತಿಯನ್ನು ಪ್ರಾರಂಭ ಮಾಡೋಣ. ಓಕೆ, ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿಯಾಗಿ ಯಾರಿಗೆ ಯೂಸ್ ಆಗತ್ತೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೋಡೋಣ ಈ ತರಗತಿಯ ಮಹತ್ವಪೂರ್ಣವಾದಂತಹ ಪ್ರಶ್ನೆಗಳು. ಮೊದಲನೇದಾಗಿ ನಾವು ಆಧಾರಗಳು ಅಧ್ಯಾಯವನ್ನು ನೋಡ್ತಾ ಹೋಗೋಣ. ಈ ಅಧ್ಯಾಯದ ಬ್ಯಾಕ್ ಸೈಡಲ್ಲಿ ಇರುವಂತಹ ಪ್ರಶ್ನೆಗಳು ಯಾವ ರೀತಿ ಇದ್ದಾವೆ ಅವುಗಳನ್ನು ನೋಡೋಣ ಮತ್ತು ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಓಕೆ, ಮೊದಲನೇ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ 2 ವಿಧಗಳಿವೆ ಅಂತ ಇದೆ. ಆಧಾರಗಳಲ್ಲಿ ಎಷ್ಟು ವಿಧಗಳಿವೆ ಅಂತ ಪ್ರಶ್ನೆ ಆಗತ್ತೆ. ಆಧಾರಗಳಲ್ಲಿ 2 ವಿಧಗಳು, ಒಂದು ಸಾಹಿತ್ಯ ಆಧಾರಗಳು, ಎರಡನೇದು ಪ್ರಾಕ್ತನ ಆಧಾರಗಳು ಅಥವಾ ಪುರಾತತ್ವ ಆಧಾರಗಳು. ಓಕೆ, ಆಧಾರಗಳಲ್ಲಿ ಎಷ್ಟು ವಿಧಗಳು? 2 ವಿಧಗಳು, ಒಂದು ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಅಥವಾ ಪ್ರಾಕ್ತನ ಆಧಾರಗಳು. ಮತ್ತೆ ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ ವಿಧಗಳು ಕಂಡು ಬರ್ತವೆ, ಪುರಾತತ್ವ ಆಧಾರಗಳಲ್ಲಿಯೂ ಕೂಡ ನಮಗೆ ವಿಧಗಳು ಕಂಡು ಬರ್ತವೆ. ಎರಡನೇ ಪ್ರಶ್ನೆ ನೋಡೋಣ. ಅಶ್ವಘೋಷನ ಡ್ಯಾಶ್ ಸಾಹಿತ್ಯಿಕ ಆಧಾರವಾಗಿದೆ ಅಂತ ಇದೆ. ಬುದ್ಧ ಚರಿತ. ಓಕೆ, ಅಶ್ವಘೋಷನ ಬುದ್ಧ ಚರಿತವು ಸಾಹಿತ್ಯಿಕ ಆಧಾರವಾಗಿದೆ. ಓಕೆ, ಮೂರನೇ ಪ್ರಶ್ನೆ ನೋಡೋಣ. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಯಾವುದಾಗತ್ತೆ? ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ. ಓಕೆ, ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಇದೆ. ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಆಧಾರ ಎಂದರೇನು? ಓಕೆ, ಮೊದಲನೇ ಪ್ರಶ್ನೆ, ಆಧಾರ ಎಂದರೇನು? ಆಧಾರ ಎಂದರೆ ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳು. ಇವುಗಳು ಆ ಕಾಲಮಾನದ ವಿವರಗಳನ್ನು ನೀಡುತ್ತವೆ. ಓಕೆ, ಆಧಾರ ಎಂದರೇನು? ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳು. ಇವುಗಳು ಆ ಕಾಲಮಾನದ ವಿವರಗಳನ್ನು ನೀಡುತ್ತವೆ. ಗತಿಸಿ ಹೋದ ಘಟನೆಗಳ ಬಗ್ಗೆ ತಿಳಿದುಕೊಳ್ಳಲು ಆಧಾರಗಳು ಬಹುಮುಖ್ಯ. ಇತಿಹಾಸವನ್ನು ಒಂದು ದೇಹಕ್ಕೆ ಹೋಲಿಸಬಹುದು. ದೇಹಕ್ಕೆ ಅಸ್ಥಿಪಂಜರವಿದ್ದಂತೆ ಇತಿಹಾಸಕ್ಕೆ ಆಧಾರಗಳು. ಅಂದರೆ ಆಧಾರಗಳಿಲ್ಲದೆ ಇತಿಹಾಸ ರಚನೆಯು ಸಾಧ್ಯವಿಲ್ಲ ಎಂದರ್ಥ. ಓಕೆ, ಆಧಾರಗಳಿಲ್ಲದೆ ಇತಿಹಾಸ ರಚನೆ ಸಾಧ್ಯವಿಲ್ಲ. ಇತಿಹಾಸವನ್ನು ದೇಹಕ್ಕೆ ಹೋಲಿಸಿದರೆ ಆಧಾರಗಳನ್ನು ಅಸ್ಥಿಪಂಜರಕ್ಕೆ ಹೋಲಿಸಬಹುದು. ಓಕೆ, ಅಷ್ಟೊಂದು ಮಹತ್ವಪೂರ್ಣವಾಗತ್ತೆ. ಯಾವುದೇ ಇತಿಹಾಸ ರಚನೆ ಆಗಬೇಕಪ್ಪ ಅಂತಂದರೆ ಆಧಾರಗಳು ಬೇಕಾಗುತ್ತವೆ. ಯಾವ ರೀತಿಯಾಗಿ ಒಬ್ಬ ವಕೀಲನಿಗೆ ಸಾಕ್ಷಿ ಪುರಾವೆಗಳು ಬೇಕಾಗಿರ್ತಾವಲ್ವಾ ಕೋರ್ಟಿನಲ್ಲಿ ವಾದವನ್ನು ಮಂಡಿಸೋಕೆ, ಅದೇ ರೀತಿಯಾಗಿ ಇತಿಹಾಸಕಾರನಿಗೆ ಆಧಾರಗಳು ಬೇಕಾಗಿರ್ತವೆ ಇತಿಹಾಸವನ್ನು ರಚನೆ ಮಾಡೋದಕ್ಕೆ. ಓಕೆ, ಹಾಗಾದರೆ ನೋಡೋಣ ಎರಡನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಇತಿಹಾಸಕ್ಕೆ ಸಂಬಂಧಿಸಿದ ದೇಶಿ ಮತ್ತು ವಿದೇಶಿ ಸಾಹಿತ್ಯಿಕ ಆಧಾರಗಳಿಗೆ ಎರಡೆರಡು ಉದಾಹರಣೆಗಳನ್ನು ನೀಡಿ ಅಂತ ಇದೆ. ದೇಸಿ ಸಾಹಿತ್ಯ ಎಂದರೇನು, ವಿದೇಶಿ ಸಾಹಿತ್ಯ ಎಂದರೇನು ಮತ್ತು ಅವುಗಳಿಗೆ ಎರಡೆರಡು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ದೇಸಿ ಸಾಹಿತ್ಯ. ಓಕೆ, ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ದೇಸಿಯ ಸಾಹಿತ್ಯವೆಂದು, ಹೀಗೆ ಬಳಕೆಯಾಗುವ ಆಧಾರಗಳನ್ನು ದೇಸಿ ಸಾಹಿತ್ಯ ಆಧಾರಗಳು ಎಂದು ಕರೆಯುತ್ತೇವೆ. ಓಕೆ, ಇದು ದೊಡ್ಡ ಶಿ ಆಗಬೇಕು. ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ದೇಸಿ ಸಾಹಿತ್ಯವೆಂದು, ಹೀಗೆ ಬಳಕೆಯಾಗುವ ಆಧಾರಗಳನ್ನು ದೇಸಿ ಸಾಹಿತ್ಯ ಆಧಾರಗಳು ಎಂದು ಕರೆಯುತ್ತೇವೆ. ಓಕೆ, ಉದಾಹರಣೆಗೆ ವಿಶಾಖದತ್ತನ ಮುದ್ರಾರಾಕ್ಷಸ, ಕಲ್ಲಣನ ರಾಜತರಂಗಿಣಿ. ಓಕೆ, ನಮ್ಮ ದೇಶೀಯ ಕವಿಗಳಿಂದಲೇ ರಚನೆಯಾಗಿರುವಂತಹ ಸಾಹಿತ್ಯವನ್ನು ನಾವು ದೇಸಿಯ ಸಾಹಿತ್ಯ ಎಂದು ಕರೆಯುತ್ತೇವೆ. ಉದಾಹರಣೆಗೆ ವಿಶಾಖದತ್ತನ ಮುದ್ರಾರಾಕ್ಷಸ, ಕಲ್ಲಣನ ರಾಜತರಂಗಿಣಿ. ಓಕೆ, ವಿದೇಶಿ ಸಾಹಿತ್ಯ ಎಂದರೇನು ನೋಡ್ತಾ ಹೋಗೋಣ. ವಿದೇಶಿ ಬರಹಗಾರರು, ಪ್ರವಾಸಿಗರು, ವಿದ್ವಾಂಸರು ರಚಿಸಿರುವಂತಹ ಗ್ರಂಥಗಳಿಗೆ ವಿದೇಶಿ ಸಾಹಿತ್ಯ ಆಧಾರವೆಂದು ಕರೆಯುತ್ತೇವೆ. ಓಕೆ, ಸಾಹಿತ್ಯಿಕ ಆಧಾರಗಳಲ್ಲಿ 2 ಆಧಾರಗಳು ಬರ್ತವೆ, ಒಂದು ದೇಸಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ. ಓಕೆ, ಆ ದೇಸಿ ಸಾಹಿತ್ಯ ಅಂದ್ರೇನು ಅದಕ್ಕೆ 2 ಉದಾಹರಣೆ ನೋಡಿದ್ವಿ. ವಿದೇಶಿ ಸಾಹಿತ್ಯ ಅಂದರೆ ಏನು? ವಿದೇಶಿ ಬರಹಗಾರರು, ಪ್ರವಾಸಿಗರು, ವಿದ್ವಾಂಸರು ರಚಿಸಿರುವಂತಹ ಗ್ರಂಥಗಳಿಗೆ ವಿದೇಶಿ ಸಾಹಿತ್ಯ ಆಧಾರವೆಂದು ನಾವು ಕರೆಯುತ್ತೇವೆ. ಮೆಗಾಸ್ಥಾನಿಸನ ಇಂಡಿಕಾ ಫಾರ್ ಎಕ್ಸಾಂಪಲ್
ಫಾಹಿಯಾನನ ಗೋಕೋಕಿ. ಓಕೆ, ಮೆಗಾಸ್ತಾನಿಸ್ ಬರೆದಿರುವಂತಹ ಇಂಡಿಕಾ, ಫಾಹಿಯಾನನ ಗೋಕೋಕಿ ಇದು ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆ ಆಗತ್ತೆ. ಮೂರನೇ ಪ್ರಶ್ನೆ, ಪ್ರಾಕ್ತನ ಆಧಾರ ಎಂದರೇನು? ಉದಾಹರಣೆ ಸಹಿತ ವಿವರಿಸಿ. ಪ್ರಾಕ್ತನ ಆಧಾರ ಎಂದರೇನು ಅಥವಾ ಪುರಾತತ್ವ ಆಧಾರ ಎಂದರೇನು? ಉದಾಹರಣೆ ಸಹಿತ ವಿವರಿಸಿ ಅಂತ ಇದೆ. ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪಳಿಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳೆಂದು ಕರೆಯುತ್ತೇವೆ. ಓಕೆ, ನಾವು ಸಾಹಿತ್ಯ ಆಧಾರಗಳಲ್ಲಿ ಯಾವ ರೀತಿಯಾಗಿ ನಾವು ದೇಸಿ ಸಾಹಿತ್ಯ, ವಿದೇಶಿ ಸಾಹಿತ್ಯವನ್ನು ನೋಡಿದ್ವಿ, ಅದೇ ರೀತಿಯಾಗಿ ಪ್ರಾಕ್ತನ ಆಧಾರಗಳಲ್ಲಿ ನಾವು ನೋಡಬೇಕಪ್ಪ ಅಂತಂದರೆ ಏನೇನು ದೊರೀತಾವೆ ನಮಗೆ? ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ ಕುಡಿಕೆಗಳು ಮತ್ತು ಇನ್ನಿತರೆ ಪಳಿಯುಳಿಕೆಗಳು ಸಿಗ್ತವೆ. ಪ್ರಾಕ್ತನ ಆಧಾರಗಳು ಅಂದರೆ ಒಂದೇ, ಪುರಾತತ್ವ ಆಧಾರಗಳು ಅಂದರೂ ಕೂಡ ಒಂದೇ ಆಗತ್ತೆ. ಓಕೆ, ಇವೆರಡೂ ಏನಪ್ಪ ಅಂತಂದರೆ ಆಧಾರಗಳ ವಿಧಗಳು, ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾಣ್ಯಗಳು ಆಗಬೇಕಾಗಿತ್ತು, ಸಾರಿ ಮಿಸ್ಟೇಕ್ ಆಗಿದೆ. ನಾಣ್ಯಗಳ ಅಧ್ಯಯನ ಓಕೆ, ನಾಣ್ಯಗಳ ಅಧ್ಯಯನ ಅದರ ಕಾಲಮಾನ, ಆಗಿನ ಧರ್ಮ, ಸಂಸ್ಕೃತಿ, ಆಡಳಿತ, ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿಸಿಕೊಡುವುದರಲ್ಲಿ ಸಹಾಯಕವಾಗಿದೆ. ಓಕೆ, ನಾಣ್ಯಗಳು ಏನು ಮಾಡ್ತಾವಪ್ಪ ಅಂತಂದರೆ ಯಾವ ಒಂದು ಕಾಲದಲ್ಲಿ ಅವುಗಳು ರಚನೆಯಾಗಿದ್ದಾವಲ್ವಾ, ಆ ಕಾಲದ ಪ್ರಮುಖವಾಗಿ ನಮಗೆ ಸಂಸ್ಕೃತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಸಾಮಾಜಿಕ ಆರ್ಥಿಕ ಸ್ಥಿತಿಯ ಬಗ್ಗೆ ನಮಗೆ ತಿಳಿದುಕೊಳ್ಳಲು ಸಹಾಯಕವಾಗಿದೆ. ಓಕೆ, ಅದೇ ರೀತಿಯಾಗಿ ನಾಣ್ಯಗಳ ಸ್ವರೂಪ ಆಗಿರ್ಬೋದು, ಅವುಗಳ ಮತ್ತು ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ಕೂಡ ನಮಗೆ, ಆ ರಾಜರ ಬೆಳವಣಿಗೆ ಬಗ್ಗೆ ಮತ್ತು ನಾಣ್ಯಗಳ ಬೆಳವಣಿಗೆಯ ಬಗ್ಗೆಯೂ ಕೂಡ ನಮಗೆ ಈ ನಾಣ್ಯಶಾಸ್ತ್ರ ತಿಳಿಸ್ಕೊಡ್ತದೆ. ನಾಣ್ಯ ಅಧ್ಯಯನ ಬೇರೆ ಬೇರೆ ಲೋಹಗಳನ್ನು ಬಳಸಿ ನಾಣ್ಯಗಳನ್ನು ಟಂಕಿಸಲಾಗಿದೆ. ಹಾಗಾಗಿ ಆ ಬೇರೆ ಬೇರೆ ಒಂದು ಲೋಹಗಳ ನಾಣ್ಯಗಳಿಂದ ನಮಗೆ ಯಾವ ಲೋಹಗಳು ಆ ಒಂದು ಕಾಲದ ಜನರಿಗೆ ತಿಳಿದಿತ್ತು ಅಂತಲೂ ಕೂಡ ನಮಗೆ ಗೊತ್ತಾಗತ್ತೆ ಇತಿಹಾಸಕಾರರಿಂದ. ಹಾಗಾಗಿ ಚರಿತ್ರೆಯನ್ನು ರಚಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ ಈ ನಾಣ್ಯಗಳು. ಮಹತ್ವಪೂರ್ಣವಾಗತ್ತೆ ನಾಣ್ಯಗಳ ಅಧ್ಯಯನ. ಸ್ಮಾರಕಗಳು ನೆಕ್ಸ್ಟ್ ನಮಗೆ ಪುರಾತತ್ವ ಆಧಾರಗಳಲ್ಲಿ ಎರಡನೇದು ಬರ್ತದೆ ಸ್ಮಾರಕಗಳು. ಅಶೋಕನ ಸ್ತಂಭಗಳು, ಅಜಂತ ಎಲ್ಲೋರಾ ಎಲಿಫೆಂಟಾ ಗುಹೆಗಳು, ಶಿಲ್ಪಗಳು, ಕರ್ನಾಟಕದ ಬಾದಾಮಿ ಐಹೊಳೆ ಪಟ್ಟದಕಲ್ಲುಗಳು ಪ್ರಮುಖ ಆಧಾರಗಳಾಗಿವೆ. ಓಕೆ, ಇವುಗಳನ್ನು ನಿರ್ಮಿಸಿರುವಂತಹ ರಾಜರುಗಳ ಬಗ್ಗೆ ನಮಗೆ ಮಾಹಿತಿ ದೊರಕುತ್ತವೆ. ಶಾಸನಗಳ ಬಗ್ಗೆ ನೋಡೋಣ. ಆಯಾ ಕಾಲಮಾನದ ಜೀವಂತ ಮಾಹಿತಿಗಳು ಯಾವುದು? ಶಾಸನಗಳು. ಇವು ಅತ್ಯಂತ ವಿಶ್ವಾಸಾರ್ಹ ಆಗಿರುವಂತಹ ಒಂದು ಆಧಾರಗಳು ಆಗಿರುತ್ತವೆ ಇತಿಹಾಸ ರಚನೆಗೆ. ಓಕೆ, ಇವು ಅಂದಿನ ಧರ್ಮ, ಸಂಸ್ಕೃತಿ, ಆರ್ಥಿಕ ಆಡಳಿತ ಇನ್ನಿತರ ಅಂಶಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತವೆ. ಯಾವುದು? ಶಾಸನಗಳು. ನಮ್ಮ ದೇಶದಲ್ಲಿ ನಮಗೆ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನವು ಮೌರ್ಯ ಚಕ್ರವರ್ತಿ ಅಶೋಕನು ಹೊರಡಿಸಿದ ಶಾಸನವಾಗಿದೆ. ಓಕೆ, ಪ್ರಶ್ನೆ ಬಂದಿದೆ, ಹಾಗಾಗಿ ನೆನ್ಪಿಟ್ಕೋರಿ. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲಿಗೆ ದೊರೆತಿರುವ ಶಾಸನ ಯಾರದ್ದು ಅಂತಲೂ ಕೂಡ ಕ್ವಶನ್ ಆಗಿದೆ. ಅದೇ ರೀತಿಯಾಗಿ ಪ್ರಾಚೀನ ಶಾಸನ ಯಾರದ್ದು ಅಂತಲೂ ಕೂಡ ಕ್ವಶನ್ ಆಗಿದೆ. ಅದೇ ರೀತಿಯಾಗಿ ಶಾಸನಗಳ ಪಿತಾಮಹ ಎಂತಲೂ ಯಾರನ್ನು ಕರೆಯುತ್ತಾರೆ ಅದನ್ನು ಕೂಡ ಕ್ವಶನ್ ಆಗಿದೆ. ಹಾಗಾಗಿ ನೆನ್ಪಿಟ್ಕೋರಿ, ಇಂಪಾರ್ಟೆಂಟ್ ಆಗತ್ತೆ ಅಶೋಕ ಚಕ್ರವರ್ತಿಯ ಶಾಸನಗಳು. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಹು ಆಯ್ಕೆ ಪ್ರಶ್ನೆಗಳು ಬರ್ತವೆ. ಇದಿಷ್ಟು ಕೂಡ ಎಷ್ಟಪ್ಪ ಅಂತಂದ್ರೆ ಒಟ್ಟು 3 ಪ್ರಶ್ನೆಗಳು ಮತ್ತು 3 ಬಿಟ್ಟ ಸ್ಥಳಗಳು ನಮಗೆ ಈ ಒಂದು ಪಾಠದ ಬ್ಯಾಕ್ ಸೈಡ್ ಅಲ್ಲಿ ಇರುವಂತಹ ಕ್ವಶನ್ಸ್ಗಳು ಆಗಿದ್ದವು. ಓಕೆ, ನೆಕ್ಸ್ಟ್ ನಾವು ಹೆಚ್ಚಿನ ಅಭ್ಯಾಸಕ್ಕಾಗಿ ಬಹು ಆಯ್ಕೆ ಪ್ರಶ್ನೋತ್ತರಗಳು ಅದೇ ರೀತಿಯಾಗಿ ಬಿಟ್ಟ ಸ್ಥಳಗಳನ್ನು ನೆಕ್ಸ್ಟ್ ನಾವು ಹೆಚ್ಚಿನ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲನೇ ಪ್ರಶ್ನೆ, ಅರ್ಥಶಾಸ್ತ್ರ ಕೃತಿಯನ್ನು ರಚಿಸಿದವನು ಅಂತ ಇದೆ. ಯಾರು ರಚಿಸಿದ್ದಾರೆ ಅರ್ಥಶಾಸ್ತ್ರ ಕೃತಿಯನ್ನು? ಮೆಗಾಸ್ತನೀಸ್, ಕೌಟಿಲ್ಯ, ವಿಶಾಖದತ್ತ, ಕಲ್ಲಣ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗತ್ತೆ. ಯಾರು? ಕೌಟಿಲ್ಯ. ಓಕೆ, ಯಾರಾಗ್ತಾರೆ? ಕೌಟಿಲ್ಯ. ಓಕೆ, ಅರ್ಥಶಾಸ್ತ್ರ ಕೃತಿಯನ್ನು ರಚಿಸಿದವರು ಕೌಟಿಲ್ಯ. ಆಲ್ಮೋಸ್ಟ್ ನಿಮಗೆ ಈ ಅಭ್ಯಾಸ ಎಲ್ಲ ಕ್ಲಾಸಸ್ಗಳ ತರಗತಿಗಳು ಮುಗಿಯೋಷ್ಟರಲ್ಲಿಗೆ ಆಲ್ಮೋಸ್ಟ್ ಎಲ್ಲವನ್ನೂ ಕೂಡ ನಾನು ನಿಮಗೆ ನೆನಪನ್ನು ಮಾಡಿಸ್ಬಿಡ್ತೀನಿ. ಓಕೆ, ಇದು ನನ್ನ ಗ್ಯಾರಂಟಿ ನಿಮಗೆ. ಓಕೆ, ಅಷ್ಟೇ ಫೋಕಸ್ ಆಗಿ ನೀವು ಅಭ್ಯಾಸದ ಕಡೆ ಗಮನ ಇಟ್ಟು ನೀವು ಕ್ಲಾಸಸ್ಗಳನ್ನು ಕೇಳ್ತಾ ಇದ್ರೆ ಎಲ್ಲವನ್ನೂ ಕೂಡ ನೀವು ಈಸಿಯಾಗಿ ಮೆಮರೈಸ್ ಮಾಡ್ಕೋಬಹುದು. ಓಕೆ, ಹಾಗಾಗಿ ಮೇನ್ ಥಿಂಗ್ ಏನಾಗತ್ತಪ್ಪ ಅಂತಂದರೆ ನೀವು ಹೆಚ್ಚು ಫೋಕಸ್ ಆಗಿ ನಿಮ್ಮ ಅಭ್ಯಾಸವನ್ನು ಮಾಡಬೇಕು ಅಷ್ಟೇ. ಓಕೆ, ನೋಡೋಣ ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಇದೆ ಅಂತ. ಕಲ್ಲಣನು ರಚಿಸಿರುವಂತಹ ಕೃತಿ. ಪ್ರಶ್ನೆ 2, ಕಲ್ಲಣನು ರಚಿಸಿರುವಂತಹ ಕೃತಿ ಯಾವುದಾಗತ್ತೆ? ಕಲ್ಲಣ ರಚಿಸಿರುವಂತಹ ಕೃತಿ ರಾಜತರಂಗಿಣಿ, ಮುದ್ರಾರಾಕ್ಷಸ, ಹರ್ಷಚರಿತ ಮತ್ತು
ವಿಕ್ರಮಾರ್ಜುನ ವಿಜಯ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ, ರಾಜತರಂಗಿಣಿ. ಹಾಗಾದರೆ ಮುದ್ರಾ ರಾಕ್ಷಸ ಯಾರ ಕೃತಿ? ವಿಶಾಖದತ್ತ. ಓಕೆ. ಹರ್ಷಚರಿತ ಬಾಣಭಟ್ಟ. ವಿಕ್ರಮಾರ್ಜುನ ವಿಜಯ ಶ್ರೀ ವಿಜಯ. ಓಕೆ, ಶ್ರೀ ವಿಜಯನ್ ಕೃತಿ ವಿಕ್ರಮಾರ್ಜುನ ವಿಜಯ, ಹರ್ಷಚರಿತ ಬಾಣಭಟ್ಟ, ಮುದ್ರಾ ರಾಕ್ಷಸ ವಿಶಾಖದತ್ತ, ರಾಜತರಂಗಿಣಿ ಕಲ್ಲಣನಿಗೆ ಸಂಬಂಧಿಸಿರುವಂತಹ ಕೃತಿಯಾಗತ್ತೆ. ನೆಕ್ಸ್ಟ್ ನೋಡೋಣ ಪ್ರಶ್ನೆ. ತಾರೀಖ್ ಫಿರೋಜ್ ಶಾಹಿ ಕೃತಿಯನ್ನು ರಚಿಸಿದವರು? ತಾರೀಖ್ ಎ ಫಿರೋಜ್ ಶಾಹಿ. ಓಕೆ, ಇಲ್ಲಿ ಎ ಬರಬೇಕಾಗಿತ್ತು. ಓಕೆ, ತಾರೀಖ್ ಎ ಫಿರೋಜ್ ಶಾಹಿ ಅಂತ ಇಲ್ಲಿ ಎ ಬರಬೇಕಾಗಿತ್ತು. ತಾರೀಖ್ ಎ ಫಿರೋಜ್ ಶಾಹಿ ಕೃತಿಯನ್ನು ರಚಿಸಿದವರು ಯಾರು? ಫೆರಿಸ್ತಾ, ಬಾಬರ್, ಟಾಲೆಮಿ ಮತ್ತು ಬರೌನಿ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗತ್ತೆ, ಬರೌನಿ. ಓಕೆ, ತಾರೀಖ್ ಎ ಫಿರೋಜ್ ಶಾಹಿ ಈ ಕೃತಿಯನ್ನು ರಚಿಸಿದವರು ಯಾರು? ಬರೌನಿ. ನೆಕ್ಸ್ಟ್ ನೋಡೋಣ ಪ್ರಶ್ನೆ ಸಂಖ್ಯೆ 4. ಒಬ್ಬರಿಂದ ಒಬ್ಬರಿಗೆ ಬಾಯಿಮಾತಿನ ಮೂಲಕ ಹರಿದು ಬಂದಿರುವ ಸಾಹಿತ್ಯವೇ ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ, ಮೌಖಿಕ ಸಾಹಿತ್ಯ, ಪುರಾತತ್ವ ಸಾಹಿತ್ಯ ಅಂತ ಇದೆ. ಒಬ್ಬರಿಂದ ಒಬ್ಬರಿಗೆ ಬಾಯಿಮಾತಿನ ಮೂಲಕ, ಲಾವಣಿ, ಜಾನಪದ ಗೀತೆಗಳ ಮೂಲಕ ಹರಿದು ಬಂದಿರುವಂತಹ ಸಾಹಿತ್ಯಕ್ಕೆ ನಾವು ಮೌಖಿಕ ಸಾಹಿತ್ಯವೆಂದು ಕರೆಯುತ್ತೇವೆ. ಓಕೆ, ಲಿಖಿತ ಸಾಹಿತ್ಯದಲ್ಲಿ ಮತ್ತು ಪ್ರಕಾರಗಳು ಬರ್ತಾವಲ್ವಾ, ದೇಸಿ ಸಾಹಿತ್ಯ, ವಿದೇಶಿಯ ಸಾಹಿತ್ಯ. ಅದೇ ರೀತಿಯಾಗಿ ಸಾಹಿತ್ಯದಲ್ಲಿ 2 ಪ್ರಕಾರಗಳು ಕಂಡು ಬರ್ತವೆ, ಲಿಖಿತ ಸಾಹಿತ್ಯ ಮತ್ತು ಅದರಲ್ಲಿ ಮೌಖಿಕ ಸಾಹಿತ್ಯ. ಈ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ನೋಡೋಣ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಈ ಸ್ಮಾರಕಗಳು ಅಂದಿನ ಕಾಲದ ಕಲಾ ನೈಪುಣ್ಯತೆ ಮತ್ತು ತಾಂತ್ರಿಕ ಕೌಶಲ್ಯಕ್ಕೆ ಸಾಕ್ಷಿಗಳಾಗಿವೆ. ಯಾವುದು? ಗೋಲಗುಮ್ಮಟದ ಪಿಸುಗೊಟ್ಟುವ ಮೊಗಸಾಲೆ, ಚಿತ್ತೋರಗಢದ ವಿಜಯಸ್ತಂಭ, ಅಜಂತಾ ಎಲ್ಲೋರಾ ಎಲಿಫೆಂಟಾ ಗುಹೆಗಳ ಭಿತ್ತಿ ಚಿತ್ರಗಳು, ಶ್ರೀರಂಗಪಟ್ಟಣದ ಕೋಟೆ ಅಂತ ಇದೆ. ಈ ಸ್ಮಾರಕಗಳು ಅಂದಿನ ಕಾಲದ ಕಲಾ ನೈಪುಣ್ಯತೆ ಮತ್ತು ತಾಂತ್ರಿಕ ಕೌಶಲ್ಯಕ್ಕೆ ಸಾಕ್ಷಿಗಳಾಗಿವೆ ಅಂತಂದರೆ ಯಾವುದಾಗತ್ತೆ? ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ, ಅಜಂತಾ ಎಲ್ಲೋರಾ ಎಲಿಫೆಂಟಾ ಗುಹೆಗಳ ಭಿತ್ತಿ ಚಿತ್ರಗಳು. ಈ ಸ್ಮಾರಕಗಳು ಅಂದಿನ ಕಾಲದ ಕಲಾ ನೈಪುಣ್ಯತೆ ಮತ್ತು ತಾಂತ್ರಿಕ ಕೌಶಲ್ಯಕ್ಕೆ ಸಾಕ್ಷಿಗಳಾಗಿದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ ಪ್ರಶ್ನೆ. ಹೆಚ್ಚಿನ ಅಭ್ಯಾಸಕ್ಕಾಗಿ 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಸ್ಮಾಲ್ ಇದ್ದು 2 ಲೆಸನ್ಸ್ಗಳು, ಹಾಗಾಗಿ ನಾನಿಲ್ಲಿ ಕಂಬೈನ್ ಆಗಿ ತೊಗೊಂಬಂದಿರೋದು. ಓಕೆ, ಒಂದೇ ಒಂದು ಕ್ಲಾಸಲ್ಲಿ 2 ಲೆಸನ್ಸ್ಗಳು ಕೂಡ ನಮಗೆ ಕವರ್ ಆಗಿ ಹೋಗ್ತವೆ. ಮೌಖಿಕ ಸಾಹಿತ್ಯ ಎಂದರೇನು? ಉದಾಹರಣೆ ಕೊಡಿ. ಓಕೆ, ಹೆಚ್ಚಿನ ಅಭ್ಯಾಸದ ಪ್ರಶ್ನೋತ್ತರಗಳು ಇವು. ಮೌಖಿಕ ಸಾಹಿತ್ಯ ಎಂದರೇನು? ಉದಾಹರಣೆ ಕೊಡಿ. ಮೌಖಿಕ ಸಾಹಿತ್ಯ ಅಂದರೆ ಒಬ್ಬರಿಂದ ಒಬ್ಬರಿಗೆ ಬಾಯಿಮಾತಿನ ಮೂಲಕ ಹರಿದು ಬಂದಿರುವ ಸಾಹಿತ್ಯ. ಉದಾಹರಣೆ ಕಥೆ, ಲಾವಣಿ, ಜಾನಪದ ಗೀತೆ ಇತ್ಯಾದಿ. ಇವೆಲ್ಲವೂ ಕೂಡ ಮೌಖಿಕ ಸಾಹಿತ್ಯಕ್ಕೆ ಉದಾಹರಣೆಗಳು. 2ನೇ ಪ್ರಶ್ನೆ ನೋಡೋಣ. ಉತ್ಖನನ ಎಂದರೇನು? ಭೂಮಿಯ ಒಳಗಿರುವ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನಗಳನ್ನು ಬಳಸಿ ಅಗೆತದ ಮೂಲಕ ಹೊರತೆಗೆಯುವುದನ್ನು ಉತ್ಖನನ ಎನ್ನುವರು. ಓಕೆ, ಇಂಪಾರ್ಟೆಂಟ್ ಆಗತ್ತೆ ಈ ಎಲ್ಲ ನಿಮಗೆ ವ್ಯಾಖ್ಯೆಗಳು ಮತ್ತು ಹೆಚ್ಚಿನ ಮಾಹಿತಿಗಳು. 1 ಅಂಕದ 2 ಅಂಕದ ಪ್ರಶ್ನೋತ್ತರಗಳು. ಯಾಕಪ್ಪ ಅಂತಂದರೆ ನಾಳೆ ನೀವು TET ಕ್ಲಿಯರ್ ಮಾಡಿ ನೆಕ್ಸ್ಟ್ ನಮಗೆ ಫೆಬ್ರವರಿ ಮಂತಲ್ಲಿ GPSTR ಅಗೇನ್ ಕಾಲ್ ಮಾಡ್ತೀವಂತ ಹೇಳಿದಾರಲ್ವಾ, ಮತ್ತೆ ನಿಮಗೆ GPSTRಗೆ ಆನ್ಸರ್ ರೈಟಿಂಗ್ ಮಾಡಬೇಕಾಗತ್ತೆ. ಅಲ್ಲಿ ನಿಮಗೆ ಡೆಪ್ತ್ ಆಗಿ ಕ್ವಶನ್ ಆನ್ಸರ್ಗಳು ಗೊತ್ತಿರಬೇಕಾಗತ್ತೆ, ಯಾಕಂದರೆ ಅಲ್ಲಿ ಆನ್ಸರ್ ರೈಟಿಂಗ್ ಮಾಡಬೇಕು ನೀವು. ಹಾಗಾಗಿ ಇಂಪಾರ್ಟೆಂಟ್ ಆಗತ್ತೆ ಈ ಒಂದು ವ್ಯಾಖ್ಯೆಗಳು ನಿಮಗೆ. ಓಕೆ, ಹಾಗಾದರೆ ಉತ್ಖನನ ಎಂದರೇನು? ಭೂಮಿಯ ಒಳಗಿರುವ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನಗಳನ್ನು ಬಳಸಿ ಅಗೆತದ ಮೂಲಕ ಹೊರತೆಗೆಯುವುದನ್ನು ಉತ್ಖನನ ಎನ್ನುವರು. ನೆಕ್ಸ್ಟ್ ನೋಡೋಣ ಪ್ರಶ್ನೆ. ಶಾಸನ ಎಂದರೇನು ಮತ್ತು ಯಾವುದರ ಮೇಲೆ ಶಾಸನ ರಚಿತವಾಗುತ್ತಿತ್ತು ಅಂತ ಇದೆ. ಶಾಸನ ಎಂದರೇನು ಮತ್ತು ಯಾವುದರ ಮೇಲೆ ಶಾಸನಗಳನ್ನು ರಚನೆ ಮಾಡಲಾಗ್ತಿತ್ತು? ಶಾಸನ ಎಂದರೆ ಕೊರೆಯಲ್ಪಟ್ಟಿರುವ ಎಂದರ್ಥ. ಓಕೆ, ಶಾಸನ ಎಂದರೇನು? ಕೊರೆಯಲ್ಪಟ್ಟಿರುವ ಎಂದರ್ಥ. ಕಲ್ಲು, ಬಂಡೆ, ಲೋಹದಂಥ ಸುಟ್ಟ ಮಣ್ಣಿನ ಹಲಗೆ ಮೊದಲಾದ ದೀರ್ಘಕಾಲ ಬಾಳಿಕೆ ಬರುವ ವಸ್ತುಗಳ ಮೇಲೆ ಶಾಸನಗಳನ್ನು ಬರೆಯಲಾಗುತ್ತಿತ್ತು. ಓಕೆ, ಶಾಸನಗಳ ಎದರ ಮೇಲೆ ಬರೆಯಲಾಗ್ತಿತ್ತು? ಕಲ್ಲು, ಬಂಡೆ, ಲೋಹ, ದಂತ, ಸುಟ್ಟ ಮಣ್ಣಿನ ಹಲಗೆ ಮೊದಲಾದ ದೀರ್ಘಕಾಲ ಅಂದರೆ ಬಹಳಷ್ಟು ಕಾಲದವರೆಗೆ ಅಂದರೆ ದೀರ್ಘಕಾಲದವರೆಗೆ ಬಾಳಿಕೆ ಬರುವಂತಹ ವಸ್ತುಗಳ ಮೇಲೆ ಶಾಸನಗಳನ್ನು ರಚನೆ ಮಾಡಲಾಗ್ತಿತ್ತು. ಓಕೆ, ನೆಕ್ಸ್ಟ್ ನೋಡೋಣ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 4. ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿವೆ ಅಂತ ಇದೆ. ಯಾವ ಲಿಪಿಯಲ್ಲಿವೆ ಅಶೋಕನ ಶಾಸನಗಳು? ಅಶೋಕನು ಬಹುತೇಕ ಶಾಸನಗಳು ನಮಗೆ ಬ್ರಾಹ್ಮಿ ಲಿಪಿ ಹಾಗೂ ಪ್ರಾಕೃತ ಭಾಷೆಗಳಲ್ಲಿವೆ. ಓಕೆ, ಯಾವ ಭಾಷೆಗಳಲ್ಲಿ? ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಗಳಲ್ಲಿವೆ. ಅದೇ ರೀತಿಯಾಗಿ ಗ್ರೀಕ್, ಅರೇಮಿಕ್
ಹಾಗೂ ಖರೋಷ್ಠಿ ಲಿಪಿಯಲ್ಲಿಯೂ ಕೆಲವು ಶಾಸನಗಳು ದೊರೆತಿವೆ. ಇಂಪಾರ್ಟೆಂಟ್ ಆಗತ್ತೆ ಇದು ಮಾಹಿತಿ. ಅಶೋಕನ ಶಾಸನಗಳು ಒಟ್ಟು ಎಷ್ಟು ಭಾಷೆಯಲ್ಲಿ ರಚನೆಯಾಗಿದೆ ಎಂಬ ಒಂದು ಪ್ರಶ್ನೆ ಸುಮಾರು ಎಕ್ಸಾಮ್ಸ್ಗಳಲ್ಲಿ ಕೇಳಲಾಗಿದೆ. ಹಾಗಾಗಿ ನೆನ್ಪಿಟ್ಕೋರಿ 5 ಭಾಷೆಗಳಲ್ಲಿ ಯಾವ್ಯಾವು: ಬ್ರಾಹ್ಮಿ, ಪ್ರಾಕೃತ, ಗ್ರೀಕ್, ಅರೇಮಿಕ್ ಮತ್ತು ಖರೋಷ್ಠಿ ಲಿಪಿ. ಓಕೆ, ಅತಿ ಹೆಚ್ಚು ದೊರೆತಿರುವುದು ಬ್ರಾಹ್ಮಿ ಮತ್ತು ಪ್ರಾಕೃತ ಭಾಷೆಗಳಲ್ಲಿ. ಯಾರ ಒಂದು ಶಾಸನಗಳು? ಅಶೋಕನ ಶಾಸನಗಳು. ನೆಕ್ಸ್ಟ್ ನೋಡೋಣ ಪ್ರಶ್ನೆ. ಹೊಂದಿಸಿ ಬರೆಯಿರಿ ಅಂತ ಇದೆ. ಮಹತ್ವಪೂರ್ಣ ಆಗತ್ತೆ. ಈ ಹೊಂದಿಸಿ ಬರೆಯಿರಿಯಲ್ಲಿ ನಿಮಗೆ ಕವಿಗಳು ಮತ್ತು ಅವರು ರಚಿಸಿರುವಂತಹ ಕೃತಿಗಳ ಬಗ್ಗೆ ಮಾಹಿತಿ ಗೊತ್ತಾಗತ್ತೆ. ಮಹತ್ವಪೂರ್ಣ ಆಗತ್ತೆ ನಿಮ್ಮ ಪರೀಕ್ಷೆಗೆ. ನೋಡ್ತಾ ಹೋಗೋಣ. ಫಾಹಿಯಾನ್, ಹುಯೆನ್ ಸ್ಯಾಂಗ್, ಮೆಗಾಸ್ತನೀಸ್, ಸಿಲೋನಿನ, ಶ್ರೀ ವಿಜಯ ಅಂತ ಇದೆ. ಸಿಯೂಕಿ, ಇಂಡಿಕಾ, ಘೋಕೋಕಿ, ಕವಿರಾಜ ಮಾರ್ಗ, ದೀಪವಂಶ ಅಂತ ಇದೆ. ಫಾಹಿಯಾನನ ಕೃತಿ ಯಾವುದು? ಘೋಕೋಕಿ. ಓಕೆ, ಫಾಹಿಯಾನನ ಕೃತಿ ಯಾವುದು? ಘೋಕೋಕಿ. ಹುಯೆನ್ ಸ್ಯಾಂಗನ ಕೃತಿ ಯಾವುದು? ಸಿಯೂಕಿ. ಹುಯೆನ್ ಸ್ಯಾಂಗನ ಕೃತಿ ಯಾವುದು? ಸಿಯೂಕಿ. ಮೆಗಾಸ್ತನಿಸನ ಕೃತಿ ಇಂಡಿಕಾ. ಅದೇ ರೀತಿಯಾಗಿ ಸಿಲೋನಿಗೆ ಸಂಬಂಧಿಸಿರುವಂಥದ್ದು ದೀಪವಂಶ ಮತ್ತು ಮಹಾವಂಶ. ಓಕೆ, ಇವು ಬೌದ್ಧ ಒಂದು ಸಾಹಿತ್ಯಿಕ ಕೃತಿಗಳು. ಶ್ರೀಲಂಕಾ ಅಥವಾ ಸಿಲೋನಿನ ಬೌದ್ಧ ಸಾಹಿತ್ಯ ಕೃತಿಗಳು ಯಾವಾಗಿದ್ದವು? ದೀಪವಂಶ ಮತ್ತು ಮಹಾವಂಶ. ಶ್ರೀ ವಿಜಯನ ಪ್ರಸಿದ್ಧವಾದಂತಹ ಕೃತಿ ಕವಿರಾಜ ಮಾರ್ಗ. ಇದು ಸರಿಯಾದಂತಹ ಹೊಂದಾಣಿಕೆ. ಓಕೆ, ಫಾಹಿಯಾನನ ಘೋಕೋಕಿ, ಹುಯೆನ್ ಸ್ಯಾಂಗನ ಸಿಯೂಕಿ, ಮೆಗಾಸ್ತನಿಸನ ಇಂಡಿಕಾ, ಸಿಲೋನಿನ ದೀಪವಂಶ ಮತ್ತು ಮಹಾವಂಶ, ಶ್ರೀ ವಿಜಯನ ಕವಿರಾಜ ಮಾರ್ಗ. ಓಕೆ, ಒಂದೇನಾಗತ್ತೆ? ಸಿ ಆಗತ್ತೆ. ಎರಡನೇದ್ದು ಹುಯೆನ್ ಸ್ಯಾಂಗ್ ಎ ಆಗತ್ತೆ. ಥರ್ಡ್ ಒನ್ ಈಸ್ ಬಿ ಆಗತ್ತೆ. ಇದು ಬಿ ಆಗಬೇಕಾಗಿತ್ತು. ಥರ್ಡ್ ಒನ್ ಈಸ್ ಬಿ ಆಗತ್ತೆ. ದೆನ್ ಫೋರ್ತ್ ಒನ್ ಈಸ್ ಇ ಆ್ಯಂಡ್ ಫಿಫ್ತ್ ಒನ್ ಈಸ್ ಡಿ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಹೊಂದಾಣಿಕೆ. ನೆಕ್ಸ್ಟ್ ನೋಡೋಣ ಪ್ರಶ್ನೆಗಳು. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಹಾಗಾದರೆ ಇದಿಷ್ಟು ಪ್ರಶ್ನೋತ್ತರಗಳು ನಮಗೆ ಆಧಾರಗಳು ಎಂಬ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೋತ್ತರಗಳು. ಓಕೆ, ನೆಕ್ಸ್ಟ್ ಕ್ವಶನ್ಸ್ಗಳು ನಮಗೆ 8ನೇ ತರಗತಿ ಅಧ್ಯಾಯ 2 ಯಾವುದಾಗತ್ತೆ? ಭರತ ವರ್ಷ. ಓಕೆ, ಇದು ನ್ಯೂ ಎಡಿಷನ್, ಹೊಸ ಒಂದು ಪಠ್ಯಕ್ರಮ ಆಧಾರಿತ ಮಾಹಿತಿಗಳು. ಅದರಲ್ಲಿ ಭರತ ವರ್ಷ 2ನೇ ಒಂದು ಅಧ್ಯಾಯವಾಗಿ ಕೊಡಲಾಗಿದೆ. ಓಕೆ, ಪರಿಷ್ಕೃತ ಪಠ್ಯಕ್ರಮ 2022 8ನೇ ತರಗತಿ ಅಧ್ಯಾಯ 2 ಈ ಪಾಠದ ಒಂದು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಈ ಕೆಳಕಂಡ ವ್ಯಾಖ್ಯೆಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಇದೆ. ಭರತ ವರ್ಷ ಎಂಬ ಅಧ್ಯಾಯದ ಬ್ಯಾಕ್ ಸೈಡಲ್ಲಿರುವಂತಹ ಪಠ್ಯ ಪುಸ್ತಕದ ಕ್ವಶನ್ಸ್ಗಳು ಇವು. ಓಕೆ, ಮೊದಲು ಇವುಗಳನ್ನು ನೋಡೋಣ, ಆಮೇಲೆ ನಾವು ಹೆಚ್ಚಿನ ಅಭ್ಯಾಸಕ್ಕಾಗಿ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಓಕೆ, ಮೊದಲನೇ ಪ್ರಶ್ನೆ ನೋಡೋಣ. ಭಾರತವು ಒಂದು ಡ್ಯಾಶ್ ದ್ವೀಪವಾಗಿದೆ. ಯಾವ ದ್ವೀಪವಾಗಿದೆ? ಪರ್ಯಾಯ ದ್ವೀಪ. ಓಕೆ, ಭಾರತವು ಒಂದು ಪರ್ಯಾಯ ದ್ವೀಪವಾಗಿದೆ. ಬೂದಿಯ ಕುರುಹುಗಳು ಡ್ಯಾಶ್ ಗವಿಗಳಲ್ಲಿ ದೊರೆತಿವೆ ಅಂತ ಇದೆ. ಕರ್ನೂಲಿನ ಗವಿಗಳಲ್ಲಿ. ಪ್ರಶ್ನೆ ಆಗಬಹುದು, ಇಂತಹವುಗಳ ಮೇಲೆ ಕ್ವಶನ್ಸ್ ಬರೋ ಸಾಧ್ಯತೆ ಇರ್ತವೆ. ಹಾಗಾಗಿ ನೆನ್ಪಿಟ್ಕೋರಿ. ಬೂದಿಯ ಕುರುಹುಗಳು ಡ್ಯಾಶ್ ಗವಿಗಳಲ್ಲಿ ದೊರೆತಿವೆ. ಕರ್ನೂಲಿನ ಗವಿಗಳಲ್ಲಿ ದೊರೆತಿವೆ. ಮಧ್ಯಶಿಲಾಯುಗದ ಪರಿಕರಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಏನೆಂದು ಕರೆಯಲಾಗುತ್ತದೆ? ಮಧ್ಯಶಿಲಾಯುಗ ಅಂದರೆ ಯಾವುದು? ಮೈಕ್ರೋಲಿಥಿಕ್ ಅಂತ ಕರೀತಾರಲ್ವಾ. ಓಕೆ, ಮೈಕ್ರೋಲಿಥಿಕ್ ಒಂದು ಕಾಲದ ಶಿಲಾ ಪರಿಕರಗಳನ್ನು ಏನೆಂದು ಕರೆಯುತ್ತಾರೆ? ಸೂಕ್ಷ್ಮ ಶಿಲಾ ಪರಿಕರಗಳು. ಓಕೆ, ಇದು ನೆನ್ಪಿಟ್ಕೋರಿ. ಇದು ಕೂಡ ಬಹಳಷ್ಟು ಎಕ್ಸಾಮ್ಸ್ಗಳಲ್ಲಿ ಕ್ವಶನ್ಸ್ ಆಗಿದ್ದಾವೆ. ಹಾಗಾಗಿ ಮಧ್ಯಶಿಲಾಯುಗದ ಪರಿಕರಗಳನ್ನು ಸೂಕ್ಷ್ಮ ಶಿಲಾ ಪರಿಕರಗಳು ಎಂದು ಕರೆಯುತ್ತೇವೆ. ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಇದೆ. ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಭಾರತದ ಭೂ ಮೇಲ್ಮೈ ರಚನೆಯನ್ನು ಸ್ಥೂಲವಾಗಿ ತಿಳಿಸಿ ಅಂತ ಇದೆ. ಭಾರತ ದೇಶದ ಭೂ ಮೇಲ್ಮೈ ಯಾವ ರೀತಿ ರಚನೆಯಾಗಿದೆ ನೋಡ್ತಾ ಹೋಗೋಣ. ಭಾರತ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಇರುವ ವಿಶಾಲ ಪ್ರದೇಶವನ್ನು ಹೊಂದಿರುವ ಒಂದು ಉಪಖಂಡ. ಓಕೆ, ಭಾರತ ದೇಶ ಏಷ್ಯಾ ಖಂಡದ, ನಾವು ಏಷ್ಯಾ ಖಂಡವನ್ನು ಅಭ್ಯಾಸ ಮಾಡುವಾಗ ನೋಡಿದ್ವಿ, ಭಾರತ ದೇಶ ದಕ್ಷಿಣ ಭಾಗದಲ್ಲಿ, ದಕ್ಷಿಣ ಏಷ್ಯಾದಲ್ಲಿ ಕಂಡು ಬರುತ್ತದೆ. ಓಕೆ, ಹಾಗಾಗಿ ಭಾರತ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಇರುವ ವಿಶಾಲ ಪ್ರದೇಶವನ್ನು ಹೊಂದಿರುವ ಒಂದು ಉಪಖಂಡ. 3 ಕಡೆ ನೀರಿನಿಂದಲೂ ಮತ್ತು 1 ಕಡೆ ಭೂಭಾಗದಿಂದಲೂ ಆವೃತವಾಗಿರುವುದರಿಂದ ಇದೊಂದು ಪರ್ಯಾಯ ದ್ವೀಪ. ಓಕೆ, ಭಾರತ ಏನು? ಒಂದು ಪರ್ಯಾಯ ದ್ವೀಪ. ಅಂದರೆ ಪಶ್ಚಿಮ ಕಡೆ, ದಕ್ಷಿಣ ಕಡೆ, ಪೂರ್ವದ ಕಡೆ ಜಲಭಾಗದಿಂದಲೂ ಮತ್ತು ಉತ್ತರದ ಕಡೆ ಭೂಭಾಗದಿಂದಲೂ ಆವೃತವಾಗಿರುವುದರಿಂದ, ನೆನಪಿದೆ ಅಲ್ವಾ, 3 ಕಡೆ ನೀರು ಮತ್ತು 1 ಕಡೆ ಭೂಭಾಗದಿಂದ ಆವೃತವಾಗಿರುವಂತಹ ಪ್ರದೇಶವನ್ನು ಏನಂತ ಕರಿತೀವಿ? ಪರ್ಯಾಯ ದ್ವೀಪ ಎಂದು ಕರೆಯುತ್ತೇವೆ. ಹಾಗಾಗಿ ಭಾರತ ಒಂದು ಪರ್ಯಾಯ ದ್ವೀಪ. ಭಾರತ ಇಂದು ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾ
ಮತ್ತು ಮಯನ್ಮಾರ್ಗಳೊಂದಿಗೆ ತನ್ನ ಭೂಗಡಿಯನ್ನು ಹೊಂದಿದೆ. ಒಟ್ಟು ಎಷ್ಟು ರಾಷ್ಟ್ರಗಳಾದವು ಭೂಗಡಿಯನ್ನು ಹೊಂದಿರುವಂಥದ್ದು? 1 2 3 4 5 6 7 ಓಕೆ, ಒಟ್ಟು 7 ರಾಷ್ಟ್ರಗಳೊಂದಿಗೆ ಭಾರತ ಭೂಗಡಿಯನ್ನು ಹಂಚಿಕೊಂಡಿದೆ. ಹಿಂದೆ ಈ ಎಲ್ಲ ಪ್ರದೇಶಗಳು ಒಟ್ಟಾಗಿ ಭರತ ವರ್ಷ ಎಂದು ಕರೆಯಲ್ಪಟ್ಟಿತ್ತು. ಎಲ್ಲ ಪ್ರದೇಶಗಳು ಒಟ್ಟಾಗಿ ಇದ್ದಾಗ ಓಕೆ ಈ ಒಂದು ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ಪ್ರಸ್ತುತ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಒಂದು ರಾಷ್ಟ್ರ ರಾಜಧಾನಿ ದೆಹಲಿ ಪ್ರದೇಶ ಇದರ ವ್ಯಾಪ್ತಿಯಲ್ಲಿದೆ. ಓಕೆ, ಯಾವುದರ ವ್ಯಾಪ್ತಿಯಲ್ಲಿದೆ? ಭಾರತ ದೇಶದ ವ್ಯಾಪ್ತಿಯಲ್ಲಿದೆ. ಭಾರತ ಭೂರಚನೆಯು ಉತ್ತರದಲ್ಲಿ ಹಿಮಾಲಯದ ಪರ್ವತ ಶ್ರೇಣಿಗಳನ್ನು, ಸಮತಟ್ಟಾದ ಸಿಂಧೂ ಗಂಗಾ ಬಯಲು ಪ್ರದೇಶಗಳನ್ನು, ದಕ್ಷಿಣದ ದಖನ್ ಪ್ರಸ್ಥಭೂಮಿಯನ್ನು ಹಾಗೂ ಕರಾವಳಿ ತೀರ ಪ್ರದೇಶಗಳನ್ನು ಹೊಂದಿದೆ. ನೋಡ್ರಿ, ಭಾರತ ದೇಶ ಉತ್ತರದಲ್ಲಿ ಯಾವುದನ್ನು ಹೊಂದಿದೆ? ಹಿಮಾಲಯದ ಪರ್ವತ ಶ್ರೇಣಿಗಳನ್ನು ಹೊಂದಿದೆ ಉತ್ತರದಲ್ಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ನಮಗೆ ಸಿಂಧೂ ಗಂಗಾ ಬಯಲು ಪ್ರದೇಶಗಳು ಸಿಗುತ್ತವೆ ನೋಡೋದಕ್ಕೆ. ಅದೇ ರೀತಿಯಾಗಿ ದಕ್ಷಿಣದ ದಖನ್ ಪ್ರಸ್ಥಭೂಮಿ. ನೆಕ್ಸ್ಟ್ ನಮಗೆ ಎರಡೂ ಬದಿಗಳಲ್ಲಿ ಅಂದರೆ ಭಾರತ ದೇಶದ ಪೂರ್ವ ಭಾಗ ಮತ್ತು ಪಶ್ಚಿಮ ಭಾಗಗಳಲ್ಲಿ ಕರಾವಳಿ ತೀರಗಳು ನಮಗೆ ನೋಡೋಕೆ ಸಿಗುತ್ತವೆ. ಓಕೆ, ಇದು ನಮ್ಮ ಭಾರತ ದೇಶದ ಮೇಲ್ಮೈ ಒಂದು ಏನಪ್ಪಾ ಅಂತಂದರೆ ಮೇಲ್ಮೈ ರಚನೆ. ನೆಕ್ಸ್ಟ್ ನೋಡೋಣ ಪ್ರಶ್ನೆ 2. ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಭವಿಸಿವೆ? ಓಕೆ, ಮಹತ್ವಪೂರ್ಣ ಆಗತ್ತೆ, ಕ್ವಶನ್ಸ್ ಆಗೋ ಚಾನ್ಸಸ್ ಇದೆ ಈ ಒಂದು ಪ್ರಶ್ನೆ ಮೇಲೆ. ನೆನ್ಪಿಟ್ಕೋರಿ, ವಾಯುವ್ಯ ಭಾರತದಲ್ಲಿನ ಬೋಲಾನ್ ಮತ್ತು ಖೈಬರ್ ಕಣಿವೆ ಮಾರ್ಗಗಳ ಮೂಲಕವೇ ಭಾರತದ ಮೇಲೆ ದಾಳಿಗಳು ಸಂಭವಿಸಿವೆ. ಅಂದರೆ ಪ್ರಾಚೀನ ಕಾಲದಲ್ಲಿ ಅಥವಾ ಹಳೆಯ ಕಾಲದಲ್ಲಿ ಭಾರತದ ಮೇಲೆ ದಾಳಿಗಳು ಯಾವ ಮಾರ್ಗದ ಮೇಲೆ ಅಥವಾ ಯಾವ ಕಣಿವೆಗಳ ಮೂಲಕ ಸಂಭವಿಸಿವೆ ಅತಿ ಹೆಚ್ಚು ಅಂತಂದರೆ ವಾಯುವ್ಯ ಭಾರತ, ಅಂದರೆ ಈಗಿನ ಒಂದು ಪಾಕಿಸ್ತಾನ ಅಫ್ಘಾನಿಸ್ತಾನ ಇದೆ ಅಲ್ವಾ, ಆ ಒಂದು ಭಾಗದಿಂದಲೇ ದಾಳಿಗಳು ಸಂಭವಿಸಿವೆ. ಅದಕ್ಕೆ ಬೋಲಾನ್ ಮತ್ತು ಖೈಬರ್ ಕಣಿವೆ ಮಾರ್ಗಗಳ ಮೂಲಕವೇ ಭಾರತದ ಮೇಲೆ ದಾಳಿಗಳು ಸಂಭವಿಸಿವೆ. ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯದ ಮೂಲಕ ಆದ ಅತಿಕ್ರಮಣಗಳು ವಿರಳ. ಯಾಕಪ್ಪ ಅಂದರೆ ಹಿಮಾಲಯ ಪರ್ವತಗಳು ಅತಿ ಎತ್ತರವಾದಂತಹ ಶಿಖರಗಳು, ಅವುಗಳ ಯಾರೇ ಆಕ್ರಮಣಕಾರರಾಗಲಿ ದಾಟಿ ಬರೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಹಾಗಾಗಿ ಉತ್ತರ ಭಾಗದ ಕಡೆಯಿಂದ ದಾಳಿಯಾಗುವುದು ವಿರಳ. ಆದರೆ ವಾಯುವ್ಯ ಭಾಗದಲ್ಲಿ ಬೋಲಾನ್ ಮತ್ತು ಖೈಬರ್ ಕಣಿವೆಗಳ ಮಾರ್ಗಗಳ ಮೂಲಕ ದಾಳಿಗಳು ಸಂಭವಿಸಲು ಸಾಧ್ಯವಾಗ್ತಿತ್ತು. ಅಂತಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ನೈಸರ್ಗಿಕ ಗೋಡೆಗಳು ನಮಗೆ ಇಲ್ಲ. ಓಕೆ, ಹಾಗಾಗಿ ನೆಕ್ಸ್ಟ್ ನೋಡೋಣ ಕ್ವಶನ್ ಯಾವ ರೀತಿ ಇದೆ ಅಂತ. ಪ್ರಶ್ನೆ 3. ಪ್ರಾಗೈತಿಹಾಸಿಕ ಕಾಲ ಎಂದರೇನು? ಪ್ರಾಗೈತಿಹಾಸಿಕ ಕಾಲ ಎಂದರೇನು ನೋಡ್ತಾ ಹೋಗೋಣ. ಮಾನವರು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮುಂಚಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲವೆನ್ನುತ್ತೇವೆ. ಅಂದರೆ ಮಾನವನಿಗೆ ಲೇಖನ ಕಲೆಯು ಗೊತ್ತಿರಲಿಲ್ಲ. ಆ ಒಂದು ಹಳೆಯ ಕಾಲವನ್ನು ನಾವು ಏನೆಂದು ಕರೆಯುತ್ತೇವೆ? ಪ್ರಾಗೈತಿಹಾಸಿಕ ಕಾಲವೆನ್ನುತ್ತೇವೆ. ಈ ಕಾಲಘಟ್ಟದಲ್ಲಿ ಭಾಷೆಯ ಬೆಳವಣಿಗೆ ಹಾಗೂ ಲಿಪಿಯ ಬಳಕೆಯ ಬಗ್ಗೆ ನಮಗೆ ಆಧಾರಗಳು ಸಿಗದೇ ಇರುವುದರಿಂದ ಇದನ್ನು ಚರಿತ್ರೆಯ ಪೂರ್ವಕಾಲವೆಂದು ಕರೆಯುತ್ತೇವೆ. ಓಕೆ, ಯಾವ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯುತ್ತೇವಪ್ಪ ಅಂತಂದರೆ ಯಾವುದೇ ರೀತಿಯಾದಂತಹ ಲಿಖಿತ ಆಧಾರಗಳು ಆಗಿರಬಹುದು, ಮತ್ತು ಯಾವುದೇ ರೀತಿಯಾದಂತಹ ಭಾಷೆಯ ಬೆಳವಣಿಗೆಯ ಒಂದು ಆಧಾರಗಳು ಸಿಗದೇ ಇರುವಂತಹ ಒಂದು ಕಾಲವನ್ನು ಚರಿತ್ರೆಯ ಪೂರ್ವಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲ ಎಂದು ನಾವು ಕರೆಯುತ್ತೇವೆ. ಓಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯ ಹೇಗೆ ಪ್ರಾರಂಭವಾಯಿತು? ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಯಾವ ರೀತಿ ಪ್ರಾರಂಭವಾಯಿತು ನೋಡ್ತಾ ಹೋಗೋಣ. ಸುಮಾರು 12,000 ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆಯು ಉಂಟಾಯಿತು ಎಂದು ಭಾವಿಸಲಾಗಿದೆ. ಈ ಸಂದರ್ಭದಲ್ಲಿ ಭೂಮಂಡಲದ ತಾಪಮಾನವು ಮತ್ತಷ್ಟು ಹೆಚ್ಚಿತು. ಹಲವೆಡೆ ಇದು ಹುಲ್ಲುಗಾವಲಿನ ಬೆಳವಣಿಗೆಗೆ ಏನಾಯ್ತಪ್ಪ ಅಂತಂದರೆ ಕಾರಣವಾಯಿತು. ಅದೇ ರೀತಿಯಾಗಿ ಪ್ರಾಣಿಗಳು ಸಂತಾನೋತ್ಪತ್ತಿ ಕಾರ್ಯವು ಕೂಡ ಹೆಚ್ಚಾಯಿತು. ಓಕೆ, ಭೂಮಂಡಲದಲ್ಲಿ ತಾಪಮಾನ ಹೆಚ್ಚಾಗಿ ಸರಾಗವಾಗಿ ಮಳೆ ಸುರಿಯಿತು. ಮಳೆ ಸುರಿಯುವುದರಿಂದ ಏನಾಯ್ತಪ್ಪ ಅಂತಂದರೆ ಹುಲ್ಲುಗಾವಲಿನ ಬೆಳವಣಿಗೆಯಾಯಿತು. ಪ್ರಾಣಿಗಳ ಸಂತಾನೋತ್ಪತ್ತಿ ಕಾರ್ಯ ಕಂಡು ಬಂದಿತು. ಪ್ರಾಣಿಗಳ ಸಂತಾನೋತ್ಪತ್ತಿ ಕಾರ್ಯದಿಂದ ಅವುಗಳ ಸಂತತಿಯು ಕ್ರಮೇಣ ಜಾಸ್ತಿ ಆಗುತ್ತಾ ಬಂದಂತೆ ಮಾನವನ ಸ್ವಭಾವದಲ್ಲೂ ಕೂಡ ಬದಲಾವಣೆಯಾಗಿ ಪ್ರಾಣಿ ಹಿಂಸೆ ಮಾಡುವುದನ್ನು ಬಿಟ್ಟು ಅವುಗಳ ವಂಶಾಭಿವೃದ್ಧಿಯ ಬಗ್ಗೆ ಅರಿತುಕೊಂಡು ಕುರಿ, ಕೋಳಿ, ಮೇಕೆ, ಕಡವೆ, ಹಸು, ಜಿಂಕೆ ಮುಂತಾದವುಗಳನ್ನು ತಂದು ಪಾಲನೆ ಪೋಷಣೆ ಮಾಡತೊಡಗಿದರು. ಅವರಲ್ಲಿ ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯು ಪ್ರಾರಂಭಿಸಲ್ಪಟ್ಟಿತು. ಇದೇ ಸಂದರ್ಭದಲ್ಲಿ ಹಲವು ದವಸ ಧಾನ್ಯಗಳು ಬಿಡುವ ಗರಿಕೆಗಳು ಸ್ವಾಭಾವಿಕವಾಗಿಯೇ
ಹುಟ್ಟಿಕೊಂಡಿದ್ದು ಇವುಗಳಿಂದ ದೊರೆತ ಅಕ್ಕಿ, ಗೋಧಿ, ಬಾರ್ಲಿ ಅಂತಹ ದವಸ ಧಾನ್ಯಗಳನ್ನು ಆಹಾರಕ್ಕಾಗಿ ಬಳಸುವುದನ್ನು ತಿಳಿದುಕೊಂಡನು. ಓಕೆ, ಇಂಪಾರ್ಟೆಂಟ್ ಆಗತ್ತೆ. ಈ ರೀತಿಯಾಗಿ ಒಂದು ಪಶುಸಂಗೋಪನೆ ಕಾರ್ಯ ಪ್ರಾರಂಭವಾಯಿತು. ಓಕೆ, ಇದಕ್ಕಿಂತ ಮುಂಚೆ ಪಶುಸಂಗೋಪನೆ ಕಾರ್ಯ ಆಗಿರಲಿಲ್ಲ. ಭೂಮಂಡಲದ ತಾಪಮಾನ ಹೆಚ್ಚಾಗಿ ಮಳೆ ಸುರಿದು ಏನಾಯ್ತಪ್ಪ ಅಂತಂದರೆ ಹುಲ್ಲುಗಾವಲುಗಳು ಬೆಳವಣಿಗೆ ಆಯ್ತಪ್ಪ ಅಂತಂದರೆ ಅದ್ರ ಪ್ರಾಣಿಗಳ ಸಂತಾನೋತ್ಪತ್ತಿ ಕಾರ್ಯ ಹೆಚ್ಚಿದ್ದರೆ ಅವುಗಳ ಸಂತತಿಯೂ ಕೂಡ ಕ್ರಮೇಣ ಜಾಸ್ತಿ ಆಗುತ್ತಾ ಹೋಯಿತು. ನೆಕ್ಸ್ಟ್ ಮಾನವನ ಒಂದು ಸ್ವಭಾವದಲ್ಲಿಯೂ ಕೂಡ ಬದಲಾವಣೆಗಳಾದವು. ಪ್ರಾಣಿ ಹಿಂಸೆ ಮಾಡಬಾರದು ಎಂದು ತಿಳಿದು ಅವುಗಳನ್ನು ಏನು ಮಾಡಿದ್ರಪ್ಪ ಅಂತಂದರೆ ಸಾಕಲು ಪ್ರಾರಂಭಿಸಿ ಪಶುಸಂಗೋಪನೆ ಕಾರ್ಯ ಮುಂದುವರೆಯಿತು. ಅದೇ ರೀತಿಯಾಗಿ ಏನಾಯ್ತಪ್ಪ ಅಂತಂದರೆ ಅಂತಹ ಸಂದರ್ಭದಲ್ಲಿ ಹಲವು ದವಸ ಧಾನ್ಯಗಳ ಬಿಡುವಂತಹ ಒಂದು ಗರಿಕೆಗಳು, ಹುಲ್ಲುಗಳು ಸ್ವಾಭಾವಿಕವಾಗಿಯೇ ಹುಟ್ಟಿಕೊಂಡಿದ್ದು ಅವುಗಳಿಂದ ದೊರೆತಂತಹ ಅಕ್ಕಿ, ಗೋಧಿ, ಬಾರ್ಲಿ ಅಂತಹ ಉತ್ತಮ ದವಸ ಧಾನ್ಯಗಳನ್ನು ಮಾನವ ಬಳಸೋದಕ್ಕೆ ಪ್ರಾರಂಭ ಮಾಡಿಕೊಂಡ. ಓಕೆ, ಇದಿಷ್ಟು ಮಾಹಿತಿ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿರುವ ಹಾಗೆ. ನೆಕ್ಸ್ಟ್ ನೋಡೋಣ ಕ್ವಶನು. ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ, ಅವು ಯಾವುವು? ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ, ಅವು ಯಾವುವು? ನೋಡ್ತಾ ಹೋಗೋಣ. ಮಾನವ ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕಿಂತ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಅಥವಾ ಚರಿತ್ರೆಯ ಪೂರ್ವಕಾಲ ಎಂದು ವಿದ್ವಾಂಸರು ಕರೆದಿದ್ದಾರೆ. ಹಲವು ವಿದ್ವಾಂಸರು ಇಂದಿನ ಎಲ್ಲ ಕುರುಹುಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಪ್ರಾಗೈತಿಹಾಸಿಕ ಕಾಲವನ್ನು ವಿವಿಧ ಹೆಸರುಗಳಿಂದ ಕರೆದರು. ಯಾವ ಹೆಸರುಗಳು ನೋಡ್ತಾ ಹೋಗೋಣ. ಅತ್ಯಂತ ಪೂರ್ವದ ಕಾಲಘಟ್ಟವನ್ನು ಹಳೆ ಶಿಲಾಯುಗವೆಂದು, ಅದನ್ನು ಸುಮಾರು 2 ಮಿಲಿಯನ್ ವರ್ಷಗಳಷ್ಟು ಹಳೆಯದು ಎಂದು, ಅದು ಸುಮಾರು 12 ವರ್ಷಗಳವರೆಗೆ ವಿಸ್ತರಿಸಲ್ಪಟ್ಟಿದೆ. ಓಕೆ, ಹಳೆ ಶಿಲಾಯುಗಕ್ಕೆ ಏನಂತ ಕರೆದ್ರು? ಯಾವುದೇ ರೀತಿಯಾದಂತಹ ನಮಗೆ ಬರವಣಿಗೆ ಕುರುಹುಗಳಾಗಿರ್ಬೋದು ಅಥವಾ ಚರಿತ್ರೆಗಳಾಗಿರ್ಬೋದು, ಯಾವುದು ಭಾಷೆಯ ಬೆಳವಣಿಗೆ ಆಗಿರ್ಬೋದು, ಯಾವುದೂ ಕೂಡ ಸಿಗೋದಿಲ್ಲ. ಅಂತಹ ಒಂದು ಪ್ರಾಗೈತಿಹಾಸಿಕ ಕಾಲವನ್ನು ಹಳೆ ಶಿಲಾಯುಗ ಎಂದು ಅವರು ಕರೆದರು. ಯಾರು? ವಿದ್ವಾಂಸರು. ಅದೇ ರೀತಿಯಾಗಿ ಇದು ಎಷ್ಟು ವರ್ಷಗಳಷ್ಟು ಹಳೆಯದು? 2 ಮಿಲಿಯನ್ ವರ್ಷಗಳಿಂದ 12,000 ವರ್ಷಗಳವರೆಗೆ ಇರುವಂತಹ ಒಂದು ಕಾಲಾವಧಿಯನ್ನು ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯುತ್ತಾರೆ ಅಥವಾ ಹಳೆಯ ಶಿಲಾಯುಗ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ಈ ಅವಧಿಯನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಓಕೆ, ಹಳೆ ಶಿಲಾಯುಗವನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಯಾವ್ಯಾವು? ಅವು ಯಾವೆಂದರೆ ಆದಿ, ಮಧ್ಯ ಮತ್ತು ಅಂತ್ಯ ಶಿಲಾಯುಗ. ಓಕೆ, ಶಿಲಾಯುಗದಲ್ಲಿ 3 ವಿಧಗಳನ್ನಾಗಿ ಮಾಡಲಾಗಿದೆ. ಆದಿ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ಅಂತ್ಯ ಶಿಲಾಯುಗ ಎಂದು ಕರೆಯಲಾಗಿದೆ. 12 ವರ್ಷದಿಂದ ಹಿಡಿದು 10 ವರ್ಷದ ಅವಧಿಯ ಕಾಲವನ್ನು ಮಧ್ಯ ಶಿಲಾಯುಗ ಎಂದು ಮತ್ತು ಈ ಹಂತವನ್ನು ಸೂಕ್ಷ್ಮ ಶಿಲಾಯುಗ ಎಂದು ಕರೆಯಲಾಗಿದೆ. 2 ಮಿಲಿಯನ್ ವರ್ಷಗಳಿಂದ ಹಿಡಿದು 12 ವರ್ಷಗಳವರೆಗಿನ ಕಾಲಾವಧಿಯನ್ನು ಹಳೆ ಶಿಲಾಯುಗ ಎಂದು ಕರೆದರು ಅಥವಾ ಆದಿ ಶಿಲಾಯುಗ ಎಂದು ಕರೆದರು. 12 ವರ್ಷದಿಂದ 10 ವರ್ಷದ ಒಂದು ಅವಧಿ ಅಥವಾ ಮಧ್ಯ ಶಿಲಾಯುಗ ಎಂದು ಇದನ್ನು ಕರೆದರು. 12 ವರ್ಷದಿಂದ 10 ವರ್ಷದ ಒಂದು ಅವಧಿಯನ್ನು ಮಧ್ಯ ಶಿಲಾಯುಗ ಅಥವಾ ಸೂಕ್ಷ್ಮ ಶಿಲಾಯುಗ ಎಂದು ಕರೆಯಲಾಗಿದೆ. ನೆಕ್ಸ್ಟ್ 10,000 ವರ್ಷಗಳ ಈಚಿನ ಕಾಲವನ್ನು ನವಶಿಲಾಯುಗ ಎಂದು ಕರೆಯುತ್ತಾರೆ. ಓಕೆ, 2 ಮಿಲಿಯನ್ನಿಂದ 12,000 ವರ್ಷಗಳ ಹಿಂದಿನ ಕಾಲವನ್ನು ಏನೆಂದು ಕರೆಯಲಾಯಿತು? ಹಳೆ ಶಿಲಾಯುಗ ಅಥವಾ ಆದಿ ಶಿಲಾಯುಗ. ಓಕೆ, ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರೀತಾರೆ. ತದನಂತರ 12,000ದಿಂದ 10,000 ವರ್ಷದ ಅವಧಿಯನ್ನು ಏನೆಂದು ಕರೆಯಲಾಯಿತು? ಮಧ್ಯ ಶಿಲಾಯುಗ ಅಥವಾ ಸೂಕ್ಷ್ಮ ಶಿಲಾಯುಗ, ಮೈಕ್ರೋಲಿಥಿಕ್ ಏಜ್. ಅದೇ ರೀತಿಯಾಗಿ 10,000ದಿಂದ ನಮಗೆ ಈಚಿನ ಒಂದು ಕಾಲಾವಧಿಯನ್ನು ನವಶಿಲಾಯುಗ ಅಥವಾ ನಿಯೋಲಿಥಿಕ್ ಏಜ್ ಅಂತ ಕರೆಯಲಾಗ್ತದೆ. ಓಕೆ, ಇಂಪಾರ್ಟೆಂಟ್ ಆಗತ್ತೆ, ಈ ಒಂದು ಕಾಲಾವಧಿ ನೆನ್ಪಿಟ್ಕೋರಿ. ಓಕೆ, ಹಾಗಾದರೆ ಇದಿಷ್ಟು ಕೂಡ ಏನಪ್ಪ ಅಂತಂದರೆ ಆ ಒಂದು ಅಧ್ಯಾಯದ ಬ್ಯಾಕ್ ಸೈಡಲ್ಲಿರುವಂತಹ ಬಿಟ್ಟ ಸ್ಥಳಗಳು ಮತ್ತು ಕ್ವಶನ್ ಆನ್ಸರ್ಗಳು. ಓಕೆ, ನೋಡೋಣ ಹೆಚ್ಚಿನ ಒಂದು ಅಭ್ಯಾಸದ ಪ್ರಶ್ನೋತ್ತರಗಳು ಯಾವ ರೀತಿ ಇದ್ದಾವೆ ಅಂತ. ಓಕೆ, ಹೆಚ್ಚಿನ ಅಭ್ಯಾಸಕ್ಕಾಗಿ ಈ ಕೆಳಗಿನ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಇದೆ. ನೋಡ್ತಾ ಹೋಗೋಣ. ಅತ್ಯಂತ ಎತ್ತರವಾದ ಶಿಖರಗಳನ್ನು ಒಳಗೊಂಡಿರುವ ಪರ್ವತ ಶ್ರೇಣಿ ಅಂತ ಇದೆ. ಯಾವುದಾಗತ್ತೆ? ಉತ್ತರ ಹಿಮಾಲಯ. ಓಕೆ, ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದಂತಹ ಶಿಖರಗಳನ್ನು ಹೊಂದಿರುವಂತಹ ಶ್ರೇಣಿ ಯಾವುದು? ಉತ್ತರ ಹಿಮಾಲಯ ಅಥವಾ ಹಿಮಾಲಯ ಶ್ರೇಣಿ. ಅತ್ಯಂತ ಫಲವತ್ತಾದ ಭಾರತದ ಪ್ರದೇಶಗಳು ಯಾವುವು? ಸಿಂಧೂ ಗಂಗಾ ಬಯಲು ಸೀಮೆ. ಓಕೆ, ಅತ್ಯಂತ ಫಲವತ್ತಾದ ಭಾರತದ ಪ್ರದೇಶಗಳು ಸಿಂಧೂ ಗಂಗಾ ಬಯಲು ಸೀಮೆ. ಸಿಂಧೂ ಗಂಗಾ ಬಯಲು ಸೀಮೆಯಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ನಾಗರಿಕತೆಗಳು ಮೂಡಿ ಬಂದಿವೆ. ಸಿಂಧೂ ನಾಗರಿಕತೆ ಮತ್ತು ವೇದಕಾಲದ ನಾಗರಿಕತೆ. ಯಾವ ನಾಗರಿಕತೆಗಳು ಮೂಡಿ ಬಂದಿವೆ?
ಸಿಂಧೂ ನಾಗರಿಕತೆ ಮತ್ತು ವೇದಕಾಲದ ನಾಗರಿಕತೆಗಳು ಸಿಂಧೂ ಗಂಗಾ ಬಯಲು ಸೀಮೆಯಲ್ಲಿ ಮೂಡಿಬಂದಿವೆ. ಮೌರ್ಯರು ಹಾಗೂ ಗುಪ್ತರು ಡ್ಯಾಶ್ ಮತ್ತು ಡ್ಯಾಶ್ ಭಾಗಗಳನ್ನು ಆಳಿದರು. ಮಾಳ್ವಾ ಪ್ರಸ್ಥಭೂಮಿ ಮತ್ತು ದಖನ್ ಪ್ರಸ್ಥಭೂಮಿ. ಮೌರ್ಯರು ಹಾಗೂ ಗುಪ್ತರು ಮಾಳ್ವಾ ಪ್ರಸ್ಥಭೂಮಿ ಮತ್ತು ದಖನ್ ಪ್ರಸ್ಥಭೂಮಿಯನ್ನು ಆಳ್ವಿಕೆ ಮಾಡಿದರು. ನೆಕ್ಸ್ಟ್ ನೋಡೋಣ ಪ್ರಶ್ನೆಗಳು. ಭಾರತದ ಕರಾವಳಿಯು ಡ್ಯಾಶ್ ಕಿಮಿಗಳವರೆಗೆ ಹಬ್ಬಿಕೊಂಡಿದೆ ಅಂದರೆ ಎಷ್ಟು ಕಿಲೋಮೀಟರ್ಗಳವರೆಗೆ ಹಬ್ಬಿಕೊಂಡಿದೆ? 6100 ಕಿಲೋಮೀಟರ್ಗಳವರೆಗೆ ಹಬ್ಬಿಕೊಂಡಿದೆ. ಓಕೆ, ಇದು ಮೇನ್ಲ್ಯಾಂಡ್ ನಾನು ಹೇಳ್ತಾ ಇರೋದು ಪ್ರಧಾನ ಭೂಭಾಗ ಭಾರತದ ಕರಾವಳಿ. ಪೂರ್ವ ಕರಾವಳಿಯು ಡ್ಯಾಶ್ ತೀರವೆಂದು ಕರೆಸಿಕೊಂಡಿದೆ. ಓಕೆ, ಇದರ ಮೇಲೆ ನೀವು ಕನ್ಫ್ಯೂಷನ್ ಆಗ್ತೀರಿ, ಹಾಗಾಗಿ ಕ್ಲಿಯರ್ ಆಗಿ ಗೊತ್ತಿರಲಿ. ಕೋರಮಂಡಲ ಭಾರತದ ಪೂರ್ವ ಕರಾವಳಿಯ ಡ್ಯಾಶ್ ತೀರವೆಂದು ಕರೆಸಿಕೊಂಡಿದೆ. ಕೋರಮಂಡಲದ ತೀರವೆಂದು ಕರೆಸಿಕೊಂಡಿದೆ. ಜಾಗ್ರಫಿ ಕ್ಲಾಸನ್ನು ಮಾಡುವಾಗ ಈ ಒಂದು ತೀರಗಳ ಬಗ್ಗೆ ನಾನು ನಿಮಗೆ ಅಲ್ಲಿ ಹೇಳ್ಕೊಡ್ತೇನೆ. ಪಶ್ಚಿಮ ಕರಾವಳಿಯು ಡ್ಯಾಶ್ ತೀರವೆನಿಸಿದೆ ಅಂತ ಇದೆ. ಕೊಂಕಣ ಮತ್ತು ಮಲಬಾರ ತೀರ. ಓಕೆ, ಪೂರ್ವ ಕರಾವಳಿ ಕೋರಮಂಡಲ, ಪಶ್ಚಿಮ ಕರಾವಳಿಯು ಕೊಂಕಣ ಮತ್ತು ಮಲಬಾರ ತೀರವೆನಿಸಿದೆ. ಭೂಮಂಡಲದ ತಾಪಮಾನವು ಹೆಚ್ಚಿ ಡ್ಯಾಶ್ ಬೆಳವಣಿಗೆಗೆ ಕಾರಣವಾಯಿತು? ಹುಲ್ಲುಗಾವಲುಗಳು. ಓಕೆ, ಭೂಮಂಡಲದ ತಾಪಮಾನವು ಹೆಚ್ಚಿ ಯಾವುದರ ಬೆಳವಣಿಗೆಗೆ ಕಾರಣವಾಯಿತು? ಹುಲ್ಲುಗಾವಲುಗಳ ಬೆಳವಣಿಗೆಗೆ ಕಾರಣವಾಯಿತು. ಇವುಗಳ ಮೇಲೆ ಪ್ರಶ್ನೆ ಬರೋ ಸಾಧ್ಯತೆ ಇದೆ, ಹಾಗಾಗಿ ತಗೊಂಬಂದಿರೋದು ನಾನಿಲ್ಲಿ. ಮಧ್ಯಶಿಲಾಯುಗದ ಪರಿಕರಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ? ಸೂಕ್ಷ್ಮ ಶಿಲಾ ಪರಿಕರಗಳು. ಏನೆಂದು ಕರೆಯುತ್ತಾರೆ? ಸೂಕ್ಷ್ಮ ಶಿಲಾ ಪರಿಕರಗಳು. 12,000ದಿಂದ 10,000ವರೆಗಿನ ಕಾಲಾವಧಿಯನ್ನು ನಾವು ಮಧ್ಯಶಿಲಾಯುಗ ಎಂದು ಕರೆಯುತ್ತೇವೆ. ಡ್ಯಾಶ್ ಶಿಲಾಯುಗದ ಮಾನವರು ಬಟ್ಟೆಗಳನ್ನು ನೇಯುವುದನ್ನು ಕಲಿತಿದ್ದರು. ಯಾವ ಒಂದು ಶಿಲಾಯುಗದ ಮಾನವರು ಬಟ್ಟೆಗಳನ್ನು ನೇಯುವುದನ್ನು ಕಲಿತಿದ್ರು? ನವಶಿಲಾಯುಗ. ಓಕೆ, ಕ್ವಶನ್ ಆಗಬಹುದು, ನೆನ್ಪಿಟ್ಕೋರಿ. ಕೃಷಿ ಮಾಡುವುದನ್ನು ಕಲಿತಿದ್ರು ಅಂತಾನೂ ಕೂಡ ಕ್ವಶನ್ ಬರಬಹುದು ನವಶಿಲಾಯುಗದಲ್ಲಿ. ಓಕೆ, ಬಟ್ಟೆಗಳನ್ನು ನೇಯುವುದನ್ನು ಕಲಿತಿದ್ರು ನವಶಿಲಾಯುಗದಲ್ಲಿ. ನೆಕ್ಸ್ಟ್ ನೋಡೋಣ ಕ್ವಶನ್ಸ್ಗಳು ಯಾವ ರೀತಿ ಇದಾವೆ ಅಂತ. ಭಾರತವು ಈ ಖಂಡದ ದಕ್ಷಿಣ ಭಾಗದಲ್ಲಿದೆ. ಯಾವ ಖಂಡದ ದಕ್ಷಿಣ ಭಾಗದಲ್ಲಿದೆ? ಏಷ್ಯಾ ಖಂಡದ, ಯುರೋಪ್ ಖಂಡದ, ಆಸ್ಟ್ರೇಲಿಯಾ ಖಂಡದ ಈ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ. ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ. ನೆಕ್ಸ್ಟ್ ನೋಡೋಣ ಪ್ರಶ್ನೆ. ಭಾರತದ ಪೂರ್ವ ಕರಾವಳಿಯ ತೀರವನ್ನು ಹೀಗೆಂದು ಕರೆಯುವರು. ಏನೆಂದು ಕರೆಯುತ್ತಾರೆ? ದಖನ್ ಪ್ರಸ್ಥಭೂಮಿ, ಹಿಮಾಲಯ ಪರ್ವತ, ಕೋರಮಂಡಲ ತೀರ, ಮಲಬಾರ್ ತೀರ ಅಂತ ಇದೆ. ಪೂರ್ವ ಕರಾವಳಿಯ ತೀರವನ್ನು ಕೋರಮಂಡಲ ತೀರವೆಂದು ಕರೆಯುತ್ತೇವೆ. ನೆಕ್ಸ್ಟ್ ನೋಡೋಣ ಪ್ರಶ್ನೆ. ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವಿದು. ಏನಂತ ಕರೀತಾರೆ ಈ ಕಾಲವನ್ನು? ಆದಿಶಿಲಾಯುಗ, ಪ್ರಾಗೈತಿಹಾಸಿಕ ಕಾಲ, ಮಧ್ಯಶಿಲಾಯುಗ, ಅಂತ್ಯಶಿಲಾಯುಗ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗುತ್ತೆ. ಪ್ರಾಗೈತಿಹಾಸಿಕ ಕಾಲ. ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ನೋಡೋಣ. ಬೂದಿಯ ಕುರುಹುಗಳು ದೊರೆತಿರುವ ಸ್ಥಳ. ಯಾವ ಸ್ಥಳದಲ್ಲಿ ಬೂದಿಯ ಕುರುಹುಗಳು ದೊರೆತಿವೆ? ಅಮರಾವತಿ, ಗೋವಾ, ಕರ್ನೂಲು, ರಾಂಚಿ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ, ಕರ್ನೂಲು. ಓಕೆ, ಆಂಧ್ರ ಪ್ರದೇಶದ ಕರ್ನೂಲ್ ಎಂಬ ಸ್ಥಳದಲ್ಲಿ ಬೂದಿಯ ಕುರುಹುಗಳು ದೊರೆತಿವೆ. ನೆಕ್ಸ್ಟ್ ನೋಡೋಣ ಪ್ರಶ್ನೆ. ಹಳೆಯ ಶಿಲಾಯುಗ ಎಷ್ಟು ವರ್ಷ ಹಳೆಯದು? ಹಳೆಯ ಶಿಲಾಯುಗ ಎಷ್ಟು ವರ್ಷ ಹಳೆಯದು? 2 ಮಿಲಿಯನ್ ವರ್ಷ, 12,000 ವರ್ಷ, 10,000 ವರ್ಷ, 15,000 ವರ್ಷ ಅಂತ ಇದೆ. ಹಳೆಯ ಶಿಲಾಯುಗ 2 ಮಿಲಿಯನ್ ವರ್ಷ ಹಳೆಯದು. ಓಕೆ, ಹಳೆಯ ಶಿಲಾಯುಗ 2 ಮಿಲಿಯನ್ ವರ್ಷದಿಂದ 12 ವರ್ಷಗಳವರೆಗೆ, ಹಾಗಾಗಿ 2 ಮಿಲಿಯನ್ ವರ್ಷ ಹಳೆಯದು. ನೆಕ್ಸ್ಟ್ ನೋಡೋಣ ಕ್ವಶನು. ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸುತ್ತಿದ್ದ ಮನುಷ್ಯನ ಕುರುಹುಗಳು ಎಲ್ಲಿ ಸಿಕ್ಕಿದಾವೆ? ಭೀಂಬೆಟ್ಕಾ, ಹುಣಸಗಿ ಮತ್ತು ಕರ್ನೂಲ್ಗಳು, ಕಾಲಿಬಂಗಾನ್, ರಾಕಿಗರಿ, ಬುರ್ಜಹೋಮ್, ಕರ್ನೂಲ್, ರಾಕಿಗರಿ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ. ಭೀಂಬೆಟ್ಕಾ, ಹುಣಸಗಿ ಮತ್ತು ಕರ್ನೂಲುಗಳಲ್ಲಿ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸುತ್ತಿದ್ದ ಮನುಷ್ಯನ ಕುರುಹುಗಳು ಸಿಕ್ಕಿದಾವೆ. ಓಕೆ, ನೆಕ್ಸ್ಟ್ ನೋಡೋಣ ಪ್ರಶ್ನೆಗಳನ್ನು. ಈ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ನೋಡ್ತಾ ಹೋಗೋಣ. ಮಹತ್ವಪೂರ್ಣವಾದಂತಹ ಪ್ರಶ್ನೆಗಳು ಇವುಗಳಾಗಿರ್ತವೆ. ಭೌಗೋಳಿಕ ಪರಿಸರದ ಅರಿವು ನಮಗೆ ಏಕೆ ಅಗತ್ಯವಾಗಿದೆ? ಓಕೆ, ಎದಕ್ಕೆ ಬೇಕು ಭೌಗೋಳಿಕ ಪರಿಸರದ ಅರಿವು? ಮಾನವನ ಜೀವನಕ್ಕೂ ಅವನ ಪರಿಸರಕ್ಕೂ ನಿಕಟ ಸಂಬಂಧವಿದೆ. ಆದ್ದರಿಂದ ಮನುಷ್ಯನ ಚರಿತ್ರೆ ತಿಳಿಯಲು ಭೌಗೋಳಿಕ ಪರಿಸರದ ಅರಿವು
ಭೌಗೋಳಿಕ ಪರಿಸರದ ಅರಿವು ಅತ್ಯಗತ್ಯವಾಗಿದೆ. ಓಕೆ, ಮಾನವ ಮತ್ತು ಪರಿಸರದ ನಡುವೆ ನಿಕಟ ಸಂಬಂಧವಿರುವುದರಿಂದ ನಮಗೆ ಭೌಗೋಳಿಕ ಪರಿಸರದ ಒಂದು ಅರಿವು ಬೇಕಾಗುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತ ದೇಶದಾಗಿದೆ. ಭಾರತ ದೇಶ ಒಂದು ಪರ್ಯಾಯ ದ್ವೀಪ ಹೇಗಾಗತ್ತೆ? ಭಾರತ ದೇಶವು 3 ಕಡೆ ನೀರಿನಿಂದಲೂ ಮತ್ತು 1 ಕಡೆ ಭೂಭಾಗದಿಂದಲೂ ಆವೃತವಾಗಿರುವುದರಿಂದ ಇದೊಂದು ಪರ್ಯಾಯ ದ್ವೀಪವಾಗಿದೆ. ಓಕೆ, ಯಾವ ಕಡೆ? ಪಶ್ಚಿಮದ ಕಡೆ. ಓಕೆ, ನಾನಿಲ್ಲಿ ಒಂದು ಇದು ಏನಾಗತ್ತೆ? ಈಸ್ಟ್ ಆಗತ್ತೆ. ಪೂರ್ವ ಇದು ವೆಸ್ಟ್ ಆಗತ್ತೆ. ಮೇಲ್ಗಡೆ ಏನಾಗತ್ತೆ? ನಾರ್ತ್ ಆಗತ್ತೆ. ಕೆಳಗಡೆ ಸೌತ್ ಆಗತ್ತೆ. ಓಕೆ, ಪೂರ್ವದ ಕಡೆ ಬಂಗಾಳ ಕೊಲ್ಲಿ ಇದೆ, ಪಶ್ಚಿಮದ ಕಡೆ ಅರಬ್ಬಿ ಸಾಗರವಿದೆ, ಅದೇ ರೀತಿಯಾಗಿ ದಕ್ಷಿಣದ ಕಡೆ ಹಿಂದೂ ಮಹಾಸಾಗರವಿದೆ. ಓಕೆ, 3 ಕಡೆ ಭೂಭಾಗ ಮತ್ತು ಮೇಲ್ಗಡೆ ನಾರ್ತ್ ಕಡೆ ಏನಿದೆ? ಹಿಮಾಲಯ ಪರ್ವತ ಶ್ರೇಣಿ ಇದಾವೆ, ಭೂಭಾಗವಿದೆ. ಹಾಗಾಗಿ ಭಾರತ ಒಂದು ಪರ್ಯಾಯ ದ್ವೀಪ. ನೆಕ್ಸ್ಟ್ ನೋಡೋಣ. ಪ್ರಶ್ನೆ 3. ಯಾವ ನದಿಯು ಭಾರತವನ್ನು 2 ಭಾಗಗಳನ್ನಾಗಿ ವಿಂಗಡಿಸಿ ಅವು ಯಾವುವು ಅಂತ ಇದೆ. ಯಾವ ನದಿಗಳು ಭಾರತವನ್ನು 2 ಭಾಗಗಳನ್ನಾಗಿ ವಿಂಗಡಿಸಿದೆ ಮತ್ತು ಅವು ಯಾವುವು ಅಂತ ಪ್ರಶ್ನೆ ಆಗಿದೆ. ನರ್ಮದಾ ನದಿಯು ಭಾರತವನ್ನು 2 ಭಾಗಗಳನ್ನಾಗಿ ವಿಂಗಡಿಸಿದೆ. ಪ್ರಶ್ನೆ ಬರಬಹುದು, ನೆನ್ಪಿಟ್ಕೋರಿ. ನರ್ಮದಾ ನದಿಯು ಭಾರತವನ್ನು 2 ಭಾಗಗಳನ್ನಾಗಿ ವಿಂಗಡಿಸಿದೆ ಮತ್ತು ಅವು ಯಾವಪ್ಪ ಅಂತಂದರೆ ಉತ್ತರದ ಎತ್ತರ ಪ್ರದೇಶ ಅಥವಾ ಮಾಳ್ವಾ ಪ್ರಸ್ಥಭೂಮಿ ಹಾಗೂ ದಖನ್ ಪ್ರಸ್ಥಭೂಮಿ. ಓಕೆ, ಮಾಳ್ವಾ ಪ್ರಸ್ಥಭೂಮಿ ಹಾಗೂ ದಖನ್ ಪ್ರಸ್ಥಭೂಮಿ ಎಂಬ 2 ಭಾಗವನ್ನು ವಿಂಗಡಿಸಿದೆ ನರ್ಮದಾ ನದಿ. 4ನೇ ಪ್ರಶ್ನೆ ನೋಡೋಣ. ರೇವು ಪಟ್ಟಣಗಳಿಂದ ಉದಯವಾದ ರಾಜ್ಯಗಳು ಯಾವುವು? ರೇವು ಪಟ್ಟಣಗಳಿಂದ ಉದಯವಾದಂತಹ ರಾಜ್ಯಗಳು ಯಾವುವು? ಪ್ರಾಚೀನ ಕಾಲದಲ್ಲಿ ವಿದೇಶಿ ವ್ಯಾಪಾರವು ಸಾಮಾನ್ಯವಾಗಿ ಸಮುದ್ರದ ಮೂಲಕವೇ ಸಾಗುತ್ತಿದ್ದುದರಿಂದ ರೇವು ಪಟ್ಟಣಗಳ ಅಭಿವೃದ್ಧಿಯಾಗಿ ದಕ್ಷಿಣ ಭಾರತದಲ್ಲಿ ಪ್ರಬಲ ರಾಜ್ಯಗಳಾದ ಪಾಂಡ್ಯ, ಚೇರ ಹಾಗೂ ಚೋಳದ ರಾಜ್ಯಗಳ ಉದಯಕ್ಕೆ ಕಾರಣವಾಯಿತು. ಇಂಪಾರ್ಟೆಂಟ್ ಆಗತ್ತೆ. ರೇವು ಪಟ್ಟಣಗಳಿಂದ ಉದಯವಾದಂತಹ ರಾಜ್ಯಗಳು ಯಾವುವು? ಪಾಂಡ್ಯ, ಚೇರ ಹಾಗೂ ಚೋಳ ರಾಜ್ಯಗಳು ಉದಯವಾದವು. ನೆಕ್ಸ್ಟ್ ನೋಡೋಣ ಕ್ವಶನು. ಪ್ರಾಚ್ಯವಸ್ತು ಅಧ್ಯಯನಕಾರರೆಂದರೆ ಯಾರು? ಪ್ರಾಚ್ಯವಸ್ತು ಅಧ್ಯಯನಕಾರರೆಂದರೆ ಯಾರು? ಪ್ರಾಗೈತಿಹಾಸಿಕ ಅಥವಾ ಚರಿತ್ರೆಯ ಪೂರ್ವಕಾಲವನ್ನು ಅಧ್ಯಯನ ಮಾಡುವ ತಜ್ಞರನ್ನು ಪ್ರಾಕ್ತನ ಅಥವಾ ಪ್ರಾಚ್ಯವಸ್ತು ಅಧ್ಯಯನಕಾರ ಎನ್ನುತ್ತೇವೆ. ಓಕೆ, ಪ್ರಾಚ್ಯವಸ್ತು ಅಧ್ಯಯನಕಾರ ಎಂದು ಕರೆಯುತ್ತಾರೆ. ಯಾರನ್ನ? ಪ್ರಾಗೈತಿಹಾಸಿಕ ಅಥವಾ ಚರಿತ್ರೆಯ ಪೂರ್ವಕಾಲವನ್ನು ಅಧ್ಯಯನ ಮಾಡುವ ತಜ್ಞರನ್ನು ನಾವು ಪ್ರಾಕ್ತನ ಅಥವಾ ಪ್ರಾಚ್ಯವಸ್ತು ಅಧ್ಯಯನಕಾರರೆಂದು ಕರೆಯುತ್ತಾರೆ. ಚರಿತ್ರೆಯ ಪೂರ್ವಕಾಲದ ಮನುಷ್ಯರ ಮುಖ್ಯ ಉದ್ಯೋಗ ಯಾವುದು? ಅಂದರೆ ಹಳೆಯ ಶಿಲಾಯುಗದ ಒಂದು ಮನುಷ್ಯರ ಮುಖ್ಯ ಉದ್ಯೋಗ ಯಾವುದಾಗಿತ್ತು? ಚರಿತ್ರೆಯ ಪೂರ್ವಕಾಲದ ಮನುಷ್ಯರ ಮೂಲ ಉದ್ಯೋಗ ಬೇಟೆ ಮತ್ತು ಆಹಾರ ಸಂಗ್ರಹಣೆ. ಭಾರತದಲ್ಲಿ ಭೀಂಬೇಟ್ಕ, ಹುಣಸಗಿ ಮತ್ತು ಕರ್ನೂಲ್ ಪ್ರದೇಶದ ನೆಲೆಗಳಲ್ಲಿ ಈ ಮನುಷ್ಯರ ಕುರುಹುಗಳು ಲಭ್ಯವಾಗಿವೆ. ಓಕೆ, ಎಲ್ಲಿ? ಭೀಂಬೇಟ್ಕ, ಹುಣಸಗಿ ಮತ್ತು ಕರ್ನೂಲ್ಗಳಲ್ಲಿ. ಭೀಂಬೇಟ್ಕ ನಮಗೆ ಮಧ್ಯಪ್ರದೇಶದಲ್ಲಿ ಸಿಗತ್ತೆ, ಹುಣಸಗಿ ನಮಗೆ ಕರ್ನಾಟಕದಲ್ಲಿ, ಕರ್ನೂಲ್ ಆಂಧ್ರ ಪ್ರದೇಶದಲ್ಲಿ. ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡೋಣ. ಹಳೆಯ ಶಿಲಾಯುಗವನ್ನು ಎಷ್ಟು ಭಾಗಗಳನ್ನಾಗಿ ವಿಂಗಡಿಸಬಹುದು ಮತ್ತು ಅವು ಯಾವುವು ಅಂತ ಇದೆ. ಹಳೆಯ ಶಿಲಾಯುಗದ ಕಾಲವನ್ನು 3 ಭಾಗಗಳನ್ನಾಗಿ ನಾವು ವಿಂಗಡಿಸಬಹುದು. ಅವು ಆದಿ ಅಥವಾ ಹಳೆಯ ಶಿಲಾಯುಗ, ಮಧ್ಯ ಹಳೆಯ ಶಿಲಾಯುಗ ಮತ್ತು ಅಂತ್ಯ ಹಳೆಯ ಶಿಲಾಯುಗ. ಓಕೆ, 3 ಭಾಗಗಳನ್ನಾಗಿ ನಾವು ಹಳೆಯ ಶಿಲಾಯುಗವನ್ನು ವಿಂಗಡಣೆ ಮಾಡುತ್ತೇವೆ. ಸೂಕ್ಷ್ಮ ಶಿಲಾ ಪರಿಕರಗಳು ಅಥವಾ ಮೈಕ್ರೋಲಿಥ್ಸ್ ಎಂದರೇನು? ಓಕೆ, ಸೂಕ್ಷ್ಮ ಶಿಲಾ ಪರಿಕರ ಅಥವಾ ಮೈಕ್ರೋಲಿಥ್ಸ್ ಎಂದರೇನು? ಮಧ್ಯಶಿಲಾಯುಗ ಅಥವಾ ಸ್ಥಿತ್ಯಂತರ ಸೂಕ್ಷ್ಮ ಶಿಲಾಯುಗದ ಕಾಲದ ಪರಿಕರಗಳು ಅತಿ ಚಿಕ್ಕದಾಗಿದ್ದರಿಂದ ಅವುಗಳನ್ನು ಸೂಕ್ಷ್ಮ ಶಿಲಾ ಪರಿಕರಗಳು ಎಂದು ಕರೆಯುತ್ತಾರೆ. ಓಕೆ, ಮಧ್ಯಯುಗದ ಕಾಲದ ಒಂದು ಶಿಲಾ ಪರಿಕರಗಳು ಅತಿ ಸೂಕ್ಷ್ಮ ಶಿಲಾ ಪರಿಕರಗಳಾಗಿರುವುದರಿಂದ ಇವುಗಳನ್ನು ಮೈಕ್ರೋಲಿಥ್ಸ್ ಅಥವಾ ಸೂಕ್ಷ್ಮ ಶಿಲಾ ಪರಿಕರಗಳ ಯುಗ ಎಂದು ಕರೆಯಲಾಗುತ್ತದೆ. ಶಿಲಾ ಪರಿಕರಗಳು ಅಂದರೆ ನೆನಪಿಟ್ಕೊಳ್ಳಿ, ಶಿಲೆ ಅಂದರೆ ಕಲ್ಲಿನಿಂದ ಮಾಡಿರುವಂತಹ ಒಂದು ಆಯುಧಗಳನ್ನು ಶಿಲಾ ಪರಿಕರಗಳು ಎಂದು ಕರೆಯಲಾಗುತ್ತದೆ. ಓಕೆ, ಹಾಗಾಗಿ ನೆನಪಿಟ್ಕೋರಿ. ಓಕೆ, ಇದಿಷ್ಟು ಕೂಡ ಮಹತ್ವಪೂರ್ಣವಾಗತ್ತೆ ಈ ಒಂದು ತರಗತಿಗೆ ಸಂಬಂಧಿಸಿರುವ ಹಾಗೆ. ನಾನು ಈ 2 ತರಗತಿಗಳನ್ನು ಕವರ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ನಿಮಗೆ ಕ್ವಶನ್ ಬಂದರೆ ಈ ಒಂದು ಕ್ಲಾಸಸ್ ಬೇಸ್ ಮೇಲೇ ಕ್ವಶನ್ ಬರುತ್ತೆ. ಓಕೆ, ಆಧಾರಗಳು ಮತ್ತು ಭರತ ವರ್ಷ ಎಂಬ 2 ಲೆಸನನ್ನು ನಾನು ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ನೀವು ಅಭ್ಯಾಸ ಕೂಡ ಪುಸ್ತಕದಲ್ಲಿ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಮ್ಮ ಕ್ಲಾಸಸ್ಗಳನ್ನು ಕೂಡ ವಾಚ್ ಮಾಡೋದ್ರಿಂದ ನಿಮಗೆ
ಆಲ್ಮೋಸ್ಟ್ ನಿಮಗೆ ಪೂರ್ತಿಯಾಗಿ ಲೆಸನ್ಸ್ಗಳು ಕವರ್ ಆಗ್ತಾ ಹೋಗ್ತವೆ. ಓಕೆ, ಇದಿಷ್ಟು ಕೂಡ ಈ ದಿನದ ಮಹತ್ವಪೂರ್ಣವಾದಂತಹ ಮಾಹಿತಿ. ಮತ್ತೆ ಸಿಗೋಣ ನೆಕ್ಸ್ಟ್ ಒಂದು ತರಗತಿಗಳಲ್ಲಿ. ಹಾಗಾಗಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಕೂಡ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಓಕೆ, ಹಾಗಾದರೆ ಮತ್ತೆ ಸಿಗೋಣ ನೆಕ್ಸ್ಟ್ ಒಂದು ತರಗತಿಯಲ್ಲಿ. ಥ್ಯಾಂಕ್ ಯು.